ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸೂಪರ್ ಥ್ರಿಲ್ಲಿಂಗ್ ಆಗಿರೋ ಒಂದು ಕೊರಿಯನ್ ರಿವೆಂಜ್ ಸ್ಟೋರಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಂದು 2016 ಅಲ್ಲಿ ರಿಲೀಸ್ ಆಗಿರೋದು. ಈ ಮೂವಿ ಹೆಸರು ಮಾನ್ಸ್ಟರ್ ಅಂತ ಹೇಳಿ. ಸ್ಟೋರಿ ಲೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಒಂದೊಂದು ಎಪಿಸೋಡ್ ಕೂಡ ಭಯಂಕರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಪ್ರತಿಯೊಂದು ಎಪಿಸೋಡ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಇನ್ ಕೇಸ್ ನಿಮಗೆ ಯೂಟ್ಯೂಬ್ ಅಲ್ಲಿ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತಂದ್ರೆ ನಾನು ವಾಟ್ಸ್ಆಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕೂಡ ಫಾಲೋ ಮಾಡಿ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲಿ ಸೀರೀಸ್ ನ ಹೀರೋನೇ ತೋರಿಸೋದು. ಅವನ ಹೆಸರು ಕಾಂಗ್ ಅಂತ. ಅವನು ಭಯಂಕರ ಶ್ರೀಮಂತ ಇದ್ರೂ ಒಂದ್ ವರ್ಷದ ಹಿಂದ್ಗಡೆ ಒಂದು ಆಕ್ಸಿಡೆಂಟ್ ಇಂದ ಅವ್ನ ಕಣ್ಣು ಕಾಣಿಸ್ದೆ ಆಗ್ಬಿಟ್ಟಿರುತ್ತೆ. ಅವ್ನ್ಗೆ ಎಷ್ಟೇ ಕಣ್ ಕಾಣಿಸ್ದೆ ಆಗಿದ್ರೆ ಕೂಡ ಹಿಯರಿಂಗ್ ಪವರ್ ಅಂತೂ ಜಾಸ್ತಿನೇ ಇರುತ್ತೆ. ಎಷ್ಟೇ ದೂರದಿಂದ ಎಷ್ಟೇ ಗುಸ್ಗುಸ ಅಂತ ಮಾತಾಡ್ಕೊಂಡ್ರೆ ಕೂಡ ಅವ್ನಿಗೆ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ಇವಾಗ್ಲೂ ಅಷ್ಟೇ ಆ ಮನೇಲಿ ಕೆಲಸ ಮಾಡ್ತಿರೋ ಲೇಡೀಸ್ ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಈ ಮನೇಲಿರೋ ಐಟಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಕಣೆ, ನಾವ್ ಇದನ್ನೆಲ್ಲ ಹೊರಗಡೆ ತಗೊಂಡೋಗಿ ಮಾರಿದ್ರೆ ನಮ್ಗೆ ಚೆನ್ನಾಗಿ ದುಡ್ಡು ಬರುತ್ತೆ. ನಮ್ ಬಾಸ್ ತಾನೇ ಕಣ್ ಕಾಣಿಸ್ತಾ ಇಲ್ಲ, ಆದ್ರೆ ಫೇಕ್ ಆದ ಐಟಮ್ಸ್ ಎಲ್ಲ ತಗೊಂಬಂದ್ ಇಲ್ಲಿ ಇಟ್ಬಿಟ್ಟು ನಾವ್ ಅದನ್ನೆಲ್ಲ ಮಾರ್ಕೊಂಡ್ಬಿಡೋಣ ಅಂತ ಹೇಳ್ತಾ ಇದ್ರೆ ಇದು ನಮ್ ಹೀರೋಗೆ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ಅವ್ನ ಆ ಕೋಪದಿಂದಾನೆ ಆ ಡೈನಿಂಗ್ ಟೇಬಲ್ ಮೇಲೆ ಇರೋ ಊಟನೆಲ್ಲ ಎತ್ತಿ ಹೊಡೆದಾಕ್ಬಿಡ್ತಾನೆ. ಇವಾಗ ಹಂಗೆ ಎಲ್ಲ ಒಂದು ಲೇಡಿನ ತೋರಿಸ್ತಾರೆ. ಇವ್ರು ಬೇರೆ ಯಾರೋ ಅಲ್ಲ, ನಮ್ ಹೀರೋ ಅವ್ರ ತಾಯಿಗೆ ತಂಗಿ, ಅಂದ್ರೆ ನಮ್ ಹೀರೋಗೆ ಚಿಕ್ಕಮ್ಮ. ಇವ್ರನ್ನ ನೋಡಿದ್ರೆ ಕೂಡ ನಮ್ ಹೀರೋಗ್ ಆಗಲ್ಲ. ಯಾಕಂದ್ರೆ ಒಂದ್ ವರ್ಷದ ಹಿಂದ್ಗಡೆ ಒಂದು ಆಕ್ಸಿಡೆಂಟ್ ಆಯ್ತಲ್ವಾ, ಆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೀರೋ ಅವ್ರ ತಾಯಿ ತಂದೆ ಇಬ್ರು ಇದ್ದಿರ್ತಾರೆ. ಆಕ್ಸಿಡೆಂಟ್ ಗೆ ಕಾರಣ ಇವ್ರು ಚಿಕ್ಕಮ್ಮ ಅಂತಾನೆ ಅನ್ಕೊಂಡಿರ್ತಾನೆ. ಯಾಕಂದ್ರೆ ಆಸ್ತಿಗೋಸ್ಕರ ಆಸೆ ಪಟ್ಟು ನಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಟ್ರೇನೋ ಅಂತ ಇವ್ನು ಅನ್ಕೊಂಡಿರೋದು. ಅದರಿಂದ ಅವ್ರಿಗೆ ಸರಿಯಾಗಿ ಮುಖ ಕೊಟ್ಟು ಕೂಡ ಮಾತಾಡಲ್ಲ. ಇವಾಗ ಕೂಡ ಎಲ್ಲ ಕೆಲ್ಸದವ್ರನ್ನೆಲ್ಲ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿ ಅವ್ರನ್ನ ಕೆಲಸ ಬಿಟ್ಟು ತೆಗಿತಾ ಇರೋದ್ರಿಂದ ಅವ್ರ ಚಿಕ್ಕಮ್ಮ ಹೇಳ್ತಾರೆ, ಏನ್ ಕಾಂಗ್ ನೀನು ಒಂದ್ ವಾರದಲ್ಲಿ ಎಷ್ಟು ಕೆಲ್ಸದವ್ರನ್ನ ಅಂತ ಚೇಂಜ್ ಮಾಡ್ತೀಯಾ, ಇವಾಗ ಇವ್ರೇನ್ ಮಾಡಿದ್ರು ಅಂತ ಕೇಳುವಾಗ ಹೀರೋ ಹೇಳ್ತಾನೆ, ನಾನ್ ಅಷ್ಟೇ, ನನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಯಾರನ್ನು ನನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದಿಲ್ಲ, ಅದು ಯಾರಾದ್ರೂ ಆಗಿರ್ಬೋದು ಅಂತ ಇವ್ರ ಚಿಕ್ಕಮ್ಮಗೆನೆ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವ್ರ ಚಿಕ್ಕಮ್ಮ ಮೇಲೆ ಕೂಡ ಡೌಟ್ ಇರುತ್ತಲ್ಲ, ಸೊ ಚಿಕ್ಕಮ್ಮ ಕೂಡ ಮುಖ ಕೊಟ್ಟು ಮಾತಾಡಲ್ಲ. ಅದನ್ನ ಪೂರ್ತಿಯಾಗಿ ಒಬ್ಬರನ್ನ ನಂಬ್ತಾನೆ ಅಂತಂದ್ರೆ ಅದು ಅವ್ರ ಲಾಯರ್ ನ ಮಾತ್ರನೇ. ಅವ್ರ ಇವಾಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ಸ್ವಲ್ಪ ದಿನದಲ್ಲಿ ನನ್ ಬರ್ಡೇ ಬರುತ್ತೆ. ನನ್ ಬರ್ಡೇ ಅಂತಂದ್ರೆ ಇದು ನನ್ 20ನೇ ಬರ್ಡೇ. ಸೊ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಂದ್ಬಿಡತ್ತೆ, ಅದಕ್ಕೆ ನಾನೇ ಓನರ್ ಆಗ್ಬಿಡ್ತೀನಿ. ಆಮೇಲೆ ಯಾರು ನನ್ನ ಚೀಟ್ ಮಾಡಕ್ಕೆ ಮುಂದೆ ಬರೋದಿಲ್ಲ. ಅದ್ರಲ್ಲೂ ನಮ್ ಚಿಕ್ಕಮ್ಮ ಇದಾರಲ್ಲ, ನನ್ಗೆ ಅವ್ರ ಮೇಲೆ ಯಾಕೋ ತುಂಬಾನೇ ಡೌಟ್ ಬರ್ತಾ ಇದೆ. ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ, ಅವ್ರನ್ನ ಅವಾಗ ಕಣ್ಗಾಣಿಸ್ತಾ ಇರಿ ಅಂತ ಹೇಳಿರ್ತಾರೆ ಅವ್ರ ಲಾಯರ್ ಹತ್ರ. ಈ ತರ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋ ಅವ್ರಿಗೆ ಹೆಂಗ್ ಆಕ್ಸಿಡೆಂಟ್ ಆಯ್ತು ಅಂತ. ನಮ್ ಹೀರೋ ಮತ್ತೆ ಅವ್ರ ಅಪ್ಪ ಅಮ್ಮ ಇಬ್ರು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಕಾರ್ ಬ್ರೇಕ್ ಫೇಲಿಯರ್ ಆಗ್ಬಿಟ್ಟಿರುತ್ತೆ. ಅವ್ರ ಕಾರ್ ನಿಲ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾ ಇಲ್ಲ. ಆದ್ರೆ ಮಳೆ ಬೇರೆ ಜೋರಾಗಿ ಬರ್ತಾ ಇರೋದ್ರಿಂದ ಹಿಗ್ಗಮುಗ್ಗ ಓಡಿಸ್ಕೊಂಡೋಗಿ ಕಾರ್ ಸ್ಕಿಡ್ ಆಗಿ ಹೋಗಿ ಒಂದು ಬ್ರಿಡ್ಜ್ ಎಡ್ಜ್ ಅಲ್ಲಿ ನಿಂತ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಕೆಳಗಡೆ ಬೀಳೋ ಸ್ಟೇಜ್ ಅಲ್ಲಿ ಆಗ್ಬಿಡುತ್ತೆ. ಆತರ ಆಕ್ಸಿಡೆಂಟ್ ಆಗಿರೋದ್ರಿಂದ ಮುಂದ್ಗಡೆ ಇರೋರ್ ತಂದೆಗೆ ಜ್ಞಾನ ತಪ್ಪಿಟ್ಟಿರುತ್ತೆ. ಅವ್ರ ಹಂಗೆ ಸ್ಟೇರಿಂಗ್ ಮೇಲೆ ಬಿದೋಗಿರ್ತಾರೆ. ಈ ಕಡೆ ನಮ್ ಹೀರೋ ನಮಗ್ ಅವಾಗ್ತಾ ಎಚ್ಚರ ಆಗುತ್ತೆ. ಆದ್ರೆ ಅವ್ರ ಕಾಲ್ ಬಂದು ಸೀಟ್ ಅಡಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಪಾಪ ಕಾಲ್ ಎತ್ತಕ್ ಆಗ್ತಾ ಇಲ್ಲ. ನಮ್ ಹೀರೋ ಕೂಡ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇರ್ತಾನೆ. ಸರಿ ಹೆಂಗಾದ್ರೂ ಮಾಡಿ ಅವನನ್ನಾದ್ರೂ ಕಾಪಾಡೋಣ, ಇದರಿಂದ ಪಾರ್ ಮಾಡೋಣ ಅಂತ ಹೇಳಿ ನಮ್ ಹೀರೋ ಅವರ ಮನೆ ಹೆಂಗೋ ಕಷ್ಟಪಟ್ಟು ನಮ್ ಹೀರೋನ ಕಾರಿಂದ ಹೊರಗಡೆ ಬೀಳೋ ತರ ಮಾಡ್ತಾರೆ. ಹೆಂಗೋ ಕಿರ್ಚ್ಕೊಂಡು ಆ ಕಡೆ ಬರೋ ಕಾರ್ಗೆಲ್ಲ ಹೆಲ್ಪ್ ಕೇಳ್ತಾ ಇರ್ತಾರೆ. ಆದ್ರೆ ಹೆಲ್ಪ್ ಮಾಡಕ್ ಒಬ್ಬ ಬರ್ತಾನೆ, ರೆಡ್ ಕಲರ್ ಹೂಡಿ ತರ ಹಾಕೊಂಡಿರ್ತಾನೆ ನೋಡೋದಕ್ಕೆ, ಆದ್ರೆ ಮುಖ ತೋರ್ಸೋದಿಲ್ಲ. ಅವ್ನ್ ಕೂಡ ಬಂದು ಕಾರ್ ಹತ್ರ ನಿಂತ್ಕೊಂಡು ಇವ್ರಿಗೆ ಹೆಲ್ಪ್ ಮಾಡ್ತಾನೆ ಅಂತ ನೋಡಿದ್ರೆ ಅವ್ನ್ ಏನ್ ಕೋಪದಲ್ಲಿದ್ನೋ ಪಾಪ ಕಾರ್ನ ಕೂಡ ಕೆಳಗಡೆ ತಳ್ಬಿಟ್ಬಿಟ್ಟ. ಪಾಪ ಸ್ಪಾಟ್ ಅಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು ಸತ್ತೋಗಿರ್ತಾರೆ. ಇದೇ ನಮ್ ಹೀರೋಗಾಗಿರೋ ಇನ್ಸಿಡೆಂಟ್. ಇದಾದ್ಮೇಲೆ ನಮ್ ಹೀರೋ ಕೂಡ ನಾನ್ ಅಷ್ಟೇ, ಇವಾಗ ಇಲ್ಲಿರೋರ್ನೆಲ್ಲ ಕೆಲ್ಸದಿಂದ ತೆಗಿತಾ ಇದೀನಿ, ಹೊಸಬರ್ನ ಕರೀರಿ ಅಂತ ಹೇಳಿದ್ಮೇಲೆ ಕೆಲವ್ರ ಕೆಲ್ಸಕ್ಕೆ ಇಂಟರ್ವ್ಯೂಗೋಸ್ಕರ ಬಂದಿರ್ತಾರೆ. ಈ ಜಾಗದಲ್ಲೇ ನಮ್ ಹೀರೋಯಿನ್ ಕೂಡ ಬಂದಿರೋದು. ಇವಳೆ ನಮ್ ಫಿಲ್ಮ್ ನ ಹೀರೋಯಿನ್. ಇವಳ ಹೆಸರು ಯೂರಿ ಅಂತ. ಇವಳು ನಮ್ ಹೀರೋನ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ತಾಳೆ. ಇವನ ಹತ್ರ ನಾನ್ ಕೆಲಸ ಮಾಡ್ಬೇಕಾ ಅನ್ನೋ ತರ ನೋಡ್ತಾ ಇರ್ತಾಳೆ. ಆಕ್ಚುಲಿ ಏನಾಯ್ತು ಅಂತ ಒಂದು 3 days ಬ್ಯಾಕ್ ಒಂದ್ ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋಗೆ ಸ್ವಂತವಾಗಿ ಒಂದು ಹಾಸ್ಪಿಟಲ್ ಇರುತ್ತೆ. ಅದಕ್ಕೆ ಅವಾಗ ವಿಸಿಟ್ ಹೋಗ್ತಾ ಇರ್ತಾನೆ. ಇವತ್ ಕೂಡ ಅಷ್ಟೇ ಹಾಸ್ಪಿಟಲ್ ಗೆ ವಿಸಿಟ್ ಹೋಗ್ತಾ ಇರ್ತಾನೆ. ಪ್ಲಸ್ ತುಂಬಾನೇ ಸೆಕ್ಯೂರಿಟಿನ ಹಾಕೊಂಡು ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವ್ರ ಚಿಕ್ಕಮ್ಮ ಮೇಲೆ ಡೌಟ್ ಇರುತ್ತಲ್ವಾ, ಇನ್ ಕೇಸ್ ಸಾಯಿಸ್ಬಿಡ್ತಾರೆ ಏನೋ ಅಂತ ಹೇಳಿ ಭಯ ಪಟ್ಟು ತುಂಬಾನೇ ಸೆಕ್ಯೂರಿಟಿನ ಹಾಕೊಂಡು ಹಾಸ್ಪಿಟಲ್ ಗೆ ಹೋಗಿರ್ತಾನೆ. ಅದೇ ಹಾಸ್ಪಿಟಲ್ ಅಲ್ಲೇ ನಮ್ ಹೀರೋಯಿನ್ ಅವ್ರ ತಮ್ಮ ಬಂದು ಅಡ್ಮಿಟ್ ಆಗಿರ್ತಾನೆ. ಅವ್ನ್ ಸ್ವಲ್ಪ ಆಟಿಸಂ ಪೇಷಂಟ್. ಪ್ಲಸ್ ಹೀರೋಯಿನ್ ಅವ್ರ ಅಪ್ಪ ಬಂದು ಅದೇ ಹಾಸ್ಪಿಟಲ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋರು. ನಮ್ ಹೀರೋಯಿನ್ ಅವ್ರ ಅಪ್ಪ ಹೇಳ್ತಾರೆ, ನೋಡಮ್ಮ ನಾನ್ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ ಮಗನ್ ಟ್ರೀಟ್ಮೆಂಟ್ ಗೆ ತುಂಬಾನೇ ಹೆಲ್ಪ್ ಆಯ್ತು. ಯಾಕಂದ್ರೆ ನಮ್ ಓನರ್ ತುಂಬಾ ಒಳ್ಳೆಯವರು. ನನ್ ಮಗ ಅಂತ ಗೊತ್ತಾಗಿದ್ದಕ್ಕೆ, ಅಂದ್ರೆ ನಮ್ ಫ್ಯಾಮಿಲಿ ಮೆಂಬರ್ ಅಂತ ಗೊತ್ತಾಗಿದ್ದಕ್ಕೆ ನನ್ ಮಗನ್ಗೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟ್ ನ ಮಾಡ್ತಿದ್ದಾರೆ. ಅವ್ರು ತುಂಬಾ ಒಳ್ಳೆಯವರು ಅಂದಾಗ ನಮ್ ಹೀರೋಯಿನ್ ಕೂಡ ಹೌದಪ್ಪ ನಿಮ್ಮ ಓನರ್ ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ, ಯಾರಪ್ಪ ಅದು ಅಂತ ಹೇಳಿದಾಗ ಹೀರೋಯಿನ್ ಅವ್ರ ಅಪ್ಪ ಕೂಡ ಹೇಳ್ತಾರೆ, ಹಾ ಅಮ್ಮ ಅವ್ರ ಹೆಸರು ಕಾಂಗ್ ಅಂತ ಹೇಳಿ, ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್, ಹಾಸ್ಪಿಟಲ್ ಕೂಡ ರನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾನೇ ಹೆಲ್ಪಿಂಗ್ ನೇಚರ್ ಇದೆ. ಏನಂದ್ರೆ ಸಿಟಿಸಾ ಅಂತ ಸಣ್ಣ ವಿಷಯಕ್ಕೆಲ್ಲ ಅವ್ರು ಕೋಪ ಪಡ್ತಾ ಇರ್ತಾರೆ. ತುಂಬಾನೇ ಕೋಪ ಪಡ್ತಾರೆ ಹೇಳ್ಬೇಕಂದ್ರೆ. ಇವಾಗ ಅವ್ರು ಕೂಡ ಹಾಸ್ಪಿಟಲ್ ಗೆ ವಿಸಿಟ್ ಗೆ ಅಂತ ಬರ್ತಿದ್ದಾರೆ. ಸೊ ನನಗೆ ಕೆಲಸ ಇದೆಮ್ಮ, ನಾನೀಗ ಕೆಳಗಡೆ ಹೋಗ್ತಾ ಇದೀನಿ, ನೀನೇ ತಮ್ಮನ್ನ ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಅವರು ಕೆಳಗಡೆ ಹೋಗ್ತಾರೆ. ಅದೇ ಟೈಮ್ಗೆ ನಮ್ ಹೀರೋ ಕೂಡ ಅವ್ರ ಸೆಕ್ಯೂರಿಟಿ ಗಾರ್ಡ್ಸ್ ನೆಲ್ಲ ಕರ್ಕೊಂಡು ಒಳಗಡೆ ಬಂದಿರ್ತಾನೆ. ಅದಾದ್ಮೇಲೆ ರೆಸ್ಟ್ ರೂಮ್ ಹೋಗ್ಬೇಕು ಅಂತ ಹೇಳಿ ರೆಸ್ಟ್ ರೂಮ್ ಹೋದಾಗ ಸಡನ್ ಆಗಿ ಹಿಂದ್ಗಡೆಯಿಂದ ಒಬ್ಬ ಬಂದು ಹಂಗೆ ನಮ್ ಹೀರೋ ಕತ್ನಾನೆ ಹಿಡ್ಕೊಂಡ್ಬಿಡ್ತಾನೆ. ಬಂದಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋನ್ ಅವ್ರ ತಮ್ಮನೆ. ಅವ್ನ್ ಕೂಡ ಒಂದು ಆಟಿಸಂ ಪೇಷಂಟ್ ಇರ್ತಾನೆ. ಅವನೇನ್ ಭಯದಲ್ಲಿ ಇದ್ನೋ ಗೊತ್ತಿಲ್ಲ, ಹೋಗಿ ನಮ್ ಹೀರೋನ ಹಿಡ್ಕೊಂಡ್ಬಿಡ್ತಾನೆ. ಆದ್ರೆ ನಮ್ ಹೀರೋಗೂ ತುಂಬಾನೇ ಭಯ ಆಗುತ್ತೆ. ಎಲ್ಲೋ ನಾವ್ ಚಿಕ್ಕಮ್ಮನೆ ಯಾರನ್ನ ಈ ತರ ನಮ್ ಹೀರೋನ ಸಾಯಿಸಕ್ಕೋಸ್ಕರ ಕಳ್ಸಿದಾರೆ, ಅವನ ಈ ತರ ಬಂದ್ ನನ್ನ ಹಿಡ್ಕೊಂಡಿರೋದು ಅಂತ ಹೇಳಿ ಹಂಗೆ ಕಿರ್ಚ್ಕೊಂಡು ಸೆಕ್ಯೂರಿಟಿನೆಲ್ಲ
ಕರೆದ್ಬಿಡ್ತಾರೆ. ಅವ್ರು ಕೂಡ ಬಂದು ನಮ್ ಹೀರೋಯಿನ್ ಅವರ ತಮ್ಮನ ಕರ್ಕೊಂಡೋಗಿ ಮಂಡಿ ಹಾಕಿ ಕೂರ್ಸಿ ಅವನ್ನ ಸರಿಯಾಗಿ ಓಡಿದು ವಿಚಾರಣೆ ಮಾಡ್ತಾ ಇರ್ತಾರೆ. ಯಾರೋ ನೀನು ಇಲ್ಲೇನೋ ಮಾಡ್ತಾ ಇದೆಯಾ, ಪೇಷಂಟ್ ತರ ಯಾಕೋ ಇದೆಯಾ ಅಂತ ಹೇಳಿ. ಪಾಪ ಅವನೇನ್ ಹೇಳ್ತಾನೆ, ಆದ್ರೆ ನಮ್ ಹೀರೋಯಿನ್ ಕೂಡ ಅದೇ ಟೈಮ್ಗೆ ತಮ್ಮ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹುಡ್ಕೊಂಡ್ ಬರ್ತಾ ಇದ್ದಳು. ಇದನ್ನ ನೋಡ್ಬಿಟ್ಟು ಅಲ್ಲಿರೋರ್ಗೆ ಸರಿಯಾಗಿ ಬೈತಾ ಇರ್ತಾಳೆ. ನನ್ ತಮ್ಮ ಒಂದು ಪೇಷಂಟ್, ಅವನೊಂದು ಆಟಿಸಂ ಪೇಷಂಟ್, ಅವನ ಹತ್ರ ಯಾವ ತರ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಯಾಕೋ ಹೊಡಿತಾ ಇದೀರಾ, ಯಾಕೋ ಅವನ ಹತ್ರ ಇಷ್ಟು ರೂಢಾಗಿ ನಡ್ಕೊಳ್ತಾ ಇದೀರಾ ಅಂತ ಅವ್ರಿಗೆ ಬೈತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಕೂಡ ಬೈದಲ್ಲಿ ಇರ್ತಾನ. ಹೇಯ್ ನೀನ್ ಯಾರು ಫಸ್ಟ್ ಆಫ್ ಆಲ್, ನೀನೇನಕ್ ಹಾಸ್ಪಿಟಲ್ಗೆ ಬಂದಿದ್ಯಾ, ನನ್ನ ಸಾಯ್ಸಕ್ಕಂತಾನೆ ಬಂದ, ನೀನೇನ ಅವನ್ನ ಕಳ್ಸಿದ್ದು ಅಂತ ಹೇಳಿ ನಮ್ ಹೀರೋಯಿನ್ ಕೂಡ ಸೇರಿಸಿ ಬೈತಾ ಇರ್ತಾನೆ. ನಮ್ ಹೀರೋಯಿನ್ ತಪ್ಪು ಅನ್ನೋ ತರ ಮಾತಾಡ್ತಾ ಇರ್ತಾನೆ. ನಮ್ ಹೀರೋಯಿನ್ ಕೂಡ ಬೈಕ್ ಬಂದಂಗ್ ಬೈತಾ ಇರ್ತಾಳೆ. ಹೇಳ್ಬೇಕಾದ್ರೆ ನಮ್ ಹೀರೋಗೆ ಕಣ್ ಕಾಣಿಸಲ್ಲ ಅಂತ ಅವಳಿಗೂ ಗೊತ್ತಿಲ್ವಲ್ಲ, ಇದ್ರೂ ಅವಳು ಬೈತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋಯಿನ್ ಅವ್ರ ಅಪ್ಪ ಕೂಡ ಜಾಕೆ ಬಂದ್ಬಿಡ್ತಾರೆ. ಅವ್ರು ಬಂದ್ಬಿಟ್ಟು, ಅಯ್ಯೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ಇವರು ನನ್ ಮಕ್ಳೇ, ನಾನು ಇದೇ ಹಾಸ್ಪಿಟಲ್ ಸೆಕ್ಯೂರಿಟಿ ಆಗಿ ವರ್ಕ್ ಮಾಡ್ತಾ ಇದೀನಿ, ಏನೋ ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ಅಂತ ಕೇಳ್ಕೊಂಡ್ರೆ ನಮ್ ಹೀರೋ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಇನ್ಮೇಲೆ ನೀನ್ ಇಲ್ಲಿ ಕೆಲಸ ಇಲ್ಲ, ಫಸ್ಟ್ ಜಾಗ ಖಾಲಿ ಮಾಡು ಅಂತ ಹೇಳಿ ನಮ್ ಹೀರೋಯಿನ್ ಅವ್ರ ಅಪ್ಪನ ಕೆಲಸದಿಂದಾನೇ ತೆಗೆದ್ ಬಿಡ್ತಾನೆ. ಅಷ್ಟೇ ನಮ್ ಹೀರೋನು ಅಲ್ಲಿಂದ ಹೊರಟೋಗ್ತಾನೆ. ನಮ್ ಹೀರೋ ಇಷ್ಟು ರೂಢಾಗಿ ನಡ್ಕೊಂಡಿರೋದ್ರಿಂದ ನಮ್ ಹೀರೋನ್ಗೆ ಹೀರೋನ ನೋಡಿದ್ರೆ ತುಂಬಾನೇ ಕೋಪ. ಇವಾಗ ಕೂಡ ಈಗ ಇಂಟರ್ವ್ಯೂ ಬಂದಿರ್ತಾಳಲ್ಲ, ಅಲ್ಲಿ ಇವ್ಳು ವಾಯ್ಸ್ ನ ಕೇಳಿನೇ ಹೀರೋ ಕಂಡಿಡ್ದ್ಬಿಟ್ಟ, ಹಾಸ್ಪಿಟಲ್ ನನ್ ಜೊತೆ ಗಲಾಟೆ ಮಾಡಿರೋ ಹುಡುಗಿನೇ ಇದು ಅಂತ. ಇದ್ರೂ ನಾನ್ ಕೇಳೋ ಕ್ವೆಶ್ಚನ್ ಗಳು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾಳ ಇಲ್ವಾ ಅಂತ ನೋಡೋಣ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಕೆಲ್ಸಕ್ಕೆ ಇಟ್ಕೊಳ್ಳೋಣ, ಸುಳ್ಳು ಏನಾದ್ರು ಹೇಳಿದ್ರೆ ಫಸ್ಟ್ ತೆಗೆದ್ ಬಿಡೋಣ ಅಂತ ಹೇಳಿ. ಇದಕ್ಕೂ ಮುಂಚೆ ನಾವ್ ಯಾವಾಗಾದ್ರೂ ಮೀಟ್ ಆಗಿದೀವ ಅಂತ ನಮ್ ಹೀರೋಯಿನ್ ಕೇಳಿದ ತಕ್ಷಣ ನಮ್ ಹೀರೋಯಿನ್ ಕೂಡ ನಿಜಾನೇ ಹೇಳ್ತಾಳೆ. ಹೌದು, ಒಂದು 3 days ಬ್ಯಾಕ್ ನಾವು ಹಾಸ್ಪಿಟಲ್ ಅಲ್ಲಿ ಮೀಟ್ ಆಗಿದ್ವಿ, ನನ್ ತಮ್ಮ ಬಂದು ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ದ ಅಂತ ಹೇಳಿ ನಮ್ಮ ಅಪ್ಪನ ಕೂಡ ನೀವು ಕೆಲ್ಸದಿಂದ ತೆಗೆದ್ಬಿಟ್ರಿ, ನಾವು ಅವಾಗ್ಲೇ ಫಸ್ಟ್ ಮೀಟ್ ಆಗಿದ್ದು ಅಂತ ನಿಜ ಹೇಳ್ತಾಳೆ. ಇದರಿಂದಾನೇ ನಮ್ ಹೀರೋಗೆ ಹೀರೋಯಿನ್ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಇವಳೆ ಕೆಲ್ಸಕ್ಕೆ ಇರ್ಲಿ ಅಂತ ಹೇಳಿ ಕೆಲ್ಸಕ್ಕೆ ಕೂಡ ಸೇರ್ಸ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಇವಳು ಬಂದು ನಮ್ ಹೀರೋಗೆ ಒಂದು ಪರ್ಸನಲ್ ಹುಡುಗಿ ತರ, ಮೀನ್ಸ್ ನಮ್ ಹೀರೋಗೆ ಬೇಕಾಗಿರೋ ಎಲ್ಲಾ ಕೆಲಸನ ಇವಳೆ ಮಾಡೋದು. ಅವ್ನಿಗೆ ಸ್ನಾನ ಮಾಡಿದ್ದಾದ್ಮೇಲೆ ಹೇರ್ ಡ್ರೈ ಮಾಡೋದು, ಡ್ರೆಸ್ ಹಾಕೋದು, ಎಲ್ಲಾ ಕೆಲಸನೂ ಇವಳೆ ಮಾಡ್ತಾ ಇರ್ತಾಳೆ. ಅಷ್ಟೆಲ್ಲ ಆತರ ಅವ್ನಿಗೆ ಶರ್ಟ್ ಹಾಕ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕಣ್ಣ ನೋಡ್ಬಿಟ್ಟು ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿದೆ ಈ ಕಣ್ಗಳು, ಆದ್ರೆ ಈ ಕಣ್ಣಿಗೆ ನೋಟ ಇಲ್ದೆ ಹೊಟ್ಟೋಯ್ತೆ, ದೇವ್ರ ಯಾಕೆ ಈ ತರ ಮೋಸ ಮಾಡ್ಬಿಟ್ರು ಅಂತ ಅಷ್ಟು ಹತ್ರದಿಂದ ನೋಡ್ಕೊಂಡು ಮೈ ಮರಿತಾ ಇದ್ರೆ ಇದು ನಮ್ ಹೀರೋಗೆ ಕೂಡ ಫೀಲ್ ಆಗ್ಬಿಡುತ್ತೆ, ಅವಳು ಪಕ್ಕದಲ್ಲೇ ಇದ್ದಾಳೆ ಅಂತ. ನೀನು ಇದನ್ನ ಸ್ವಲ್ಪ ದೂರದಿಂದ ಕೂಡ ಮಾಡ್ಬೋದು, ಏನಕ್ಕೆ ಇಷ್ಟ ಹತ್ರ ಬಂದಿದ್ಯಾ ಅಂತ ಬೈದ್ ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಹೊರಟೋಗ್ತಾಳೆ. ಆದ್ರೆ ನಮ್ ಹೀರೋಯಿನ್ ನಮ್ ಹೀರೋ ಜೊತೆ ಯಾವಾಗೂ ಇರೋದು ಅಂತ ಗೊತ್ತಾಗ್ಬಿಟ್ಟು ಅವ್ರ ಚಿಕ್ಕಮ್ಮ ಬಂದು ನಮ್ ಹೀರೋಯಿನ್ ಕರೆದ್ಬಿಟ್ಟು ಹೇಳ್ತಾರೆ, ನೋಡು ನೀನ್ ಇವಾಗವರೆಗೂ ಹೀರೋ ಪಕ್ಕದಲ್ಲೇ ಇದೆಯಾ, ನೀನ್ ನನ್ಗೋಸ್ಕರ ಒಂದ್ ಕೆಲಸ ಮಾಡ್ಬೇಕು, ಹೀರೋ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಡಿಸಿಷನ್ ತಗೊಳ್ತಾನೆ, ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ಪ್ರತಿ ಒಂದು ಮೂಮೆಂಟ್ ನ ಕೂಡ ನೀನ್ ನನ್ಗೆ ಹೇಳ್ಬೇಕು, ನನ್ಗೊಂದು ಸ್ಪೈ ತರ ನೀನ್ ಕೆಲಸ ಮಾಡ್ಬೇಕು, ನೀನ್ ಏನಾದ್ರೂ ಕೆಲಸ ಮಾಡಿದ್ರೆ ನಿನ್ಗೆ ಜಾಸ್ತಿ ದುಡ್ಡು ಕೊಡ್ತೀನಿ, ಜೊತೆಗೆ ನಿಮ್ಮಪ್ಪಗೆ ಈಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಿದೆ ಅಲ್ವಾ, ಆ ಕೆಲ್ಸನ ಕೂಡ ಹಾಕೊಡ್ತೀನಿ, ಮತ್ತೆ ನಿನ್ ತಮ್ಮನ ಹಾಸ್ಪಿಟಲ್ ಖರ್ಚೆಲ್ಲ ಕೂಡ ನಾನೇ ನೋಡ್ಕೊಳ್ತೀನಿ, ನನ್ಗೆ ಈ ಕೆಲಸ ಮಾತ್ರ ಮಾಡು ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ಕೊಳ್ತಾ ಇರೋದಲ್ಲ ನಮ್ ಹೀರೋ ಬಂದು ಅವ್ನ ರೂಮ್ ಇಂದಾನೆ ಕೇಳಿಸ್ಕೊಳ್ತಾ ಇರ್ತಾನೆ. ಯಾಕಂದ್ರೆ ಅವ್ನಿಗೆ ಹಿಯರಿಂಗ್ ಪವರ್ ಜಾಸ್ತಿನೇ ಇರುತ್ತಲ್ವಾ, ಯಾರೇ ಎಷ್ಟೇ ದೂರ ಮಾತಾಡ್ಕೊಂಡ್ರೆ ಕೂಡ ಅವ್ನಿಗೆ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ನಮ್ ಹೀರೋಯಿನ್ ಅವ್ರ ಹತ್ರ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ತಾದ್ಮೇಲೆ ರೂಮ್ ಒಳಗಡೆ ಪಿಲೋ ಏನೋ ಎತ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋ ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಟ್ಟ, ಇನ್ಮೇಲೆ ನಿನ್ ಕೆಲ್ಸಕ್ಕೆ ಬರೋದ್ ಬೇಡ ಅಂತ. ನಮ್ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವಳಿಗೂ ಸಖತ್ ಟೆನ್ಷನ್ ಆಗುತ್ತೆ. ಏನಕ್ಕೆ ಇವಾಗ ನನ್ನ ಫಸ್ಟ್ ಕೆಲ್ಸದಿಂದ ತೆಗಿತಾ ಇದೀರಾ, ನಾನೇನ್ ತಪ್ಪು ಮಾಡಿದೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ನೀನ್ ನನ್ ಚಿಕ್ಕಮ್ಮ ಜೊತೆ ಮಾತಾಡ್ತಾ ಇದ್ದಿದ್ದೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡೆ, ನಮ್ ಚಿಕ್ಕಮ್ಮ ಜೊತೆ ಸೇರ್ಕೊಂಡು ನನ್ನ ಹತ್ರ ಸ್ಪೈ ಕೆಲಸ ಮಾಡಕ್ಕೆ ಅಂತ ಬರ್ತಾ ಇದೀಯಾ, ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಏನು ಎಂತೆಲ್ಲ ತಿಳ್ಕೊಂಡು ಅದನ್ನ ನಮ್ ಚಿಕ್ಕಮ್ಮಗೆ ಹೇಳ್ತೀಯ ನೀನು ಅಂತ ಹೇಳಿದಾಗ ನಮ್ ಹೀರೋನ್ಗೆ ಸಟ್ಟಂತ ಕೋಪ ಬಂದ್ಬಿಡತ್ತೆ. ನಿಮ್ಮಿಂದನೇ ನಮ್ಮಪ್ಪ ಕೆಲಸ ಹೋಯ್ತು, ನಮ್ಮಪ್ಪ ಏನು ತಪ್ಪೇ ಮಾಡಿಲ್ಲ, ಇದ್ರೂ ನೀವ್ ಹೇಳಿದ್ದಕ್ಕೆ ನಮ್ಮಪ್ಪ ಮರ್ಯಾದೆ ಕೊಟ್ಟು ಕೆಲಸ ಕೂಡ ಬರ್ದೇ ಇದಾರೆ, ನಿಮ್ಮ ಹತ್ರ ಏನ್ ಕೂಡ ಕೇಳಿಲ್ಲ, ಇವಾಗ್ಲೂ ಅಷ್ಟೇ ನಾನು ಏನ್ ತಪ್ಪು ಮಾಡಿದೀನಿ, ನನ್ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಕೂಡ ನೀವು ವಿಚಾರಣೆ ಮಾಡದೆ ನನ್ನ ಕೆಲಸದಿಂದ ತೆಗಿತಾ ಇದೀರಾ, ನಿಮ್ಗೆ ತುಂಬಾನೇ ಹೆಡ್ ವೇಟ್, ನೀವ್ ಇವಾಗ ಫೀಲ್ ಮಾಡ್ತಾ ಇರ್ಬೋದು ನನ್ಗೆ ಕಣ್ ಕಾಣಿಸ್ತಾ ಇಲ್ಲ ಅಂತಾನೆ ಯಾರು ನನ್ಗೆ ಲಾಯಲ್ ಆಗಿಲ್ಲ, ಯಾರು ನನ್ ಪಕ್ಕದಲ್ಲಿ ಇಲ್ಲ ಅಂತ, ಬಟ್ ಕಾರಣ ಅದಲ್ಲ, ನಿಮ್ಗೆ ಹೆಡ್ ವೇಟ್ ಜಾಸ್ತಿ, ನಿಮ್ಗೆ ಗರ್ವ ಸ್ವಲ್ಪ ಜಾಸ್ತಿ, ಅದರಿಂದನೇ ಯಾರು ನಿಮ್ ಪಕ್ಕದಲ್ಲಿ ಇರೋದಿಲ್ಲ, ಯಾರು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಳ್ಳಲ್ಲ. ಫಸ್ಟ್ ನೀವು ಕರೆಕ್ಟ್ ಆಗಿರ್ರಿ, ಅದಾದ್ಮೇಲೆ ತಾನಾಗೆ ಎಲ್ಲ ನಿಮ್ಗೆ ಬರುತ್ತೆ, ಇಲ್ಲಾಂದ್ರೆ ನೀವು ಕೊನೆವರೆಗೂ ಇತರ ಒಬ್ಬೊಂಟಿಯಾಗೆ ಇದ್ಬಿಡ್ತೀರಾ, ಯಾರು ನಿಮ್ ಜೊತೆ ಇರೋದಿಲ್ಲ ಅಂತ ಹೇಳಿ ತುಂಬಾನೇ ಕೋಪ ಪಟ್ಟು ಮಾತಾಡಿದವಳು ಆ ಪಿಲ್ಲೋನೆಲ್ಲ ಎತ್ತಿ ಹಂಗೆ ನಮ್ ಹೀರೋ ಮೇಲೆ ಎಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನಮ್ ಹೀರೋಗೆ ಕೂಡ ತುಂಬಾ ಕೋಪ ಬರುತ್ತೆ, ಅಲ್ಲಿರೋ ಟೇಬಲ್ ನೆಲ್ಲ ಎತ್ತಿ ಹೊಡೆದಾಕ್ಬಿಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ, ಅದನ್ನ ಅಟೆಂಡ್ ಮಾಡಿದ ತಕ್ಷಣ ಸಖತ್ ಶಾಕ್ ಆಗ್ತಾನೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಚಿಕ್ಕಮ್ಮ ಇರ್ತಾರಲ್ಲ ಅವ್ರ ಅಸಿಸ್ಟೆಂಟ್ ಲೇಡಿನೇ, ಇವಳ ಹೆಸರು ಲೀ ಅಂತ. ಇವಳು ಬಂದು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಬಾಸ್ ಏನ್ ನೀವು ಇನ್ನೂ ನಿದ್ದೆ ಮಾಡ್ತಾ ಇದೀರಾ, ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬನ್ನಿ, ಯಾಕಂದ್ರೆ ನಿಮ್ ಚಿಕ್ಕಮ್ಮ ಹಾಸ್ಪಿಟಲ್ ನ ಬೇರೆಯವ್ರಿಗೆ ಮಾರಕ್ಕೆಲ್ಲ ಪ್ಲಾನ್ ಮಾಡ್ತಿದ್ದಾರೆ, ನೀವು ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಕೂಡ ಸಖತ್ ಶಾಕ್ ಆಗುತ್ತೆ. ಪ್ಲಸ್ ಅವ್ರ ಲಾಯರ್ ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ, ಇಲ್ಲಿ ನೋಡಿ ನಮ್ ಚಿಕ್ಕಮ್ಮ ಮೇಲೆ ನಾನು ಡೌಟ್ ಪಟ್ಟಿದ್ ನಿಜ ಆಯ್ತು, ಯಾಕಂದ್ರೆ ನನ್ಗೆ ಗೊತ್ತಿಲ್ದಂಗ ಹಾಸ್ಪಿಟಲ್ ನ ಸೇಲ್ ಮಾಡ್ತಿದ್ದಾರೆ, ನೀವು ಆದಷ್ಟು ಬೇಗ ಬನ್ನಿ, ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದಾಗ ಆ ಲಾಯರ್ ಕೂಡ ಸರಿ ಆಯ್ತು ಸರ್ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈ ಅಪ್ಪ ಅಲ್ಲಿರೋ ಅಸಿಸ್ಟೆಂಟ್ ಅವ್ರಿಗೆಲ್ಲ ಅಂದ್ರೆ ಅವ್ರ ಕೆಳಗಡೆ ಕೆಲಸ ಮಾಡೋರ್ಗೆಲ್ಲ ಹೇಳ್ತಾರೆ, ಯಾವ್ದೇ ಕಾರಣಕ್ಕೂ ಹೀರೋ ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಅವ್ನ್ ಇವತ್ತೆಲ್ಲ ಮನೆಯಲ್ಲೇ ಇರ್ಬೇಕು, ಅದನ್ನ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಈ ಲಾಯರ್ ಈ ತರ ವಿಲನ್ ತನವಾಗಿ ಮಾತಾಡ್ ನೋಡಿದ್ರೇನೆ ಗೊತ್ತಾಗುತ್ತೆ ಇವನ್ ಬಂದು ನಮ್ ಹೀರೋ ಅವ್ರ ಚಿಕ್ಕಮ್ಮ ಇರ್ತಾರಲ್ಲ ಅವ್ರಿಗೆ ವಿಶ್ವಾಸವಾಗಿರೋನು ಅಂತ. ಇವ್ನ್ ಹೇಳಿದ ತಕ್ಷಣ ಅಸಿಸ್ಟೆಂಟ್ ಕೂಡ ನಮ್ ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗದೆ ನಮ್ ಹೀರೋ ನಂಗೆ ಒಂದ್ ರೂಮ್ ಅಲ್ಲೇ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ. ಇವಾಗ್ಲೇ ನಮ್ ಹೀರೋಗ್ ಅರ್ಥ ಆಗೋದು ಲಾಯರ್ ಕೂಡ ಅವ್ರ ಚಿಕ್ಕಮ್ಮ ಕಡೆಯವನೇ ಅಂತ. ಪಾಪ ನಮ್ ಹೀರೋಗೆ ತುಂಬಾ ಬೇಜಾರಾಗುತ್ತೆ, ಹಿಂಗಿಲಿಂದ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ, ಆದ್ರೆ ಹೆಂಗಾದ್ರು ಮಾಡಿ ತಪ್ಪಿಸ್ಕೋಬೇಕು ಅಂತ ಮನೆ ಸುತ್ತ ಹುಡುಕ್ಬೇಕಾದ್ರೆ ಅಲ್ಲಿ ಒಂದು ಸಿಸರ್ ಇರೋದನ್ನ ಗಮನಿಸ್ತಾನೆ. ಅದನ್ನ ಯೂಸ್ ಮಾಡಿ ಆ ಮನೇಲಿರೋ ಸ್ಕ್ರೀನ್ ಎಲ್ಲ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಕಟ್ಟಿ ವಿಂಡೋ ಮುಖಾಂತರ ಹೆಂಗೋ ಕೆಳಗಡೆ ಇಳಿದು ಬಂದ್ಬಿಡ್ತಾನೆ, ರೋಡ್ಗೂ ಬಂದ್ಬಿಡ್ತಾನೆ. ಅಲ್ಲಿ ಬಂದ್ ನಿಂತ್ಕೊಂಡು ಯಾವ್ದಾದ್ರು ಟ್ಯಾಕ್ಸಿ ಬರತ್ತಾ ಅಂತ ಹೇಳಿ ಲಿಫ್ಟ್ ಕೊಡಿ ಅಂತ ಕೇಳ್ತಾ ಇದ್ರೆ ಟ್ಯಾಕ್ಸಿ ಬರಲ್ಲ, ಅದಕ್ಕೆ ಬದಲಾಗಿ ನಮ್ ಹೀರೋಯಿನ್ ಬರ್ತಾಳೆ. ನಮ್
ಹೀರೋ ನಿಂತ್ಕೊಂಡು ನೋಡ್ತಾಳೆ, ಯಾಕೆ ಇವ್ನು ಏನಕ್ಕೆ ಬಂದಿತ್ತಾರೆ ನಿಂತಿದ್ದಾನೆ ಅಂತ ಯೋಚನೆ ಮಾಡ್ದವಳು. ಇವಳೆ ಹೇಳ್ತಾಳೆ, ಇಲ್ಲೋಡಿ ನೀವ್ ಇಲ್ಲೆಲ್ಲ ನಿಂತ್ಕೊಂಡ್ರೆ ಯಾವ್ದೋ ಟ್ಯಾಕ್ಸಿ ಈ ಕಡೆ ಬರೋದಿಲ್ಲ, ಈ ರೋಡಲ್ಲಿ ಯಾವ್ದೋ ಹತ್ರ ಬರೋದಿಲ್ಲ ಅಂತ ಹೇಳ್ತಾ ಇದ್ರೆ ಇವಳ ವಾಯ್ಸ್ ನಮ್ ಹೀರೋ ಕಂಡಿಡ್ದ್ ಬಿಟ್ಟ. ನಮ್ ಹೀರೋ ಹೇಳ್ತಾನೆ, ನೀನ್ ಎಣಕಿಲ್ ಬಂದೆ, ನಾನು ನಿನ್ನ ಲಿಫ್ಟ್ ಕೇಳ್ದೆ, ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಅಂತ ಬೈದಿದ ತಕ್ಷಣ ನಮ್ ಹೀರೋಯಿನ್ ಕೂಡ ಇದಕ್ಕೇನ್ ಕಡಿಮೆ ಇಲ್ಲ, ಕೊಬ್ಬು ಜಾಸ್ತಿನೇ ಇದೆ ನಿನ್ಗೆ ಅಂತ ಬೈಕೊಂಡು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಕೊಟ್ಟೋಗ್ತಾಳೆ. ಆದ್ರೆ ನಮ್ ಹೀರೋ ಕೂಡ ಲಿಫ್ಟ್ ಕೇಳ್ಕೊಂಡು ಸೆಂಟರ್ ರೋಡ್ಗೆ ಬಂದ್ಬಿಡ್ತಾನೆ. ಕಾಲೆಡ್ವಿ ಕೆಳಗಡೆ ಬಿದ್ದೇ ಬಿಟ್ಟ ಪಾಪ. ಅದರಿಂದ ಒಂದು ಕಾರ್ ಕೂಡ ಆಲ್ಮೋಸ್ಟ್ ಅವನ ಡಿಕ್ಕಿ ಹೊಡೆ ತರ ಬಂದ್ಬಿಡುತ್ತೆ. ಆದ್ರೆ ಹೆಂಗೋ ಸೈಡ್ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಇದನ್ನ ಹೀರೋಯಿನ್ ಕೂಡ ನೋಡ್ಬಿಡ್ತಾಳೆ. ಹಿಂಗ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ, ಇದ್ರೂನು ಕೊಬ್ಬು ಜಾಸ್ತಿ, ಪರವಾಗಿಲ್ಲ ಹೆಲ್ಪ್ ಮಾಡೋಣ ಅಂತ ಹೇಳಿ ಬೇಕಿದ್ರೆ ನನ್ ಜೊತೆ ಬರ್ಬೋದು, ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಅರ್ಜೆಂಟ್ ಅಲ್ವಾ, ಹೆಂಗಾದ್ರೂ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಅವಳನ್ನ ಬೈಕೊಂಡೆ ಗಾಡಿ ಕೂಡ ಹಚ್ತಾನೆ. ಆದ್ರೆ ಹೋಗ್ತಾ ಇರ್ಬೇಕಾದ್ರೆ ಇವ್ನು ಕಣ್ ಕಾಣಿಸಲ್ವಲ್ಲ, ಎಲ್ಲಿ ಬಿದೋಗ್ತೀನೋ ಅಂತ ಬೈಕ್ ನಮ್ ಹೀರೋಯಿನ್ ಗಟ್ಟಿಯಾಗಿ ಇಟ್ಕೊಂಡಿರ್ತಾಳೆ. ನಮ್ ಹೀರೋಯಿನ್ ಹೇಳ್ತಾಳೆ, ಏನಕ್ಕೆ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ಯಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ನನ್ಗೆ ಕಣ್ ಕಾಣಿಸಲ್ವಲ್ಲ, ನಾನ್ ಬಿದ್ಬಿಟ್ರೆ ಹೆಂಗೆ ಅಂದಾಗ ಇವಳು ಅಂತಾಳೆ, ಅದೆಲ್ಲ ಏನ್ ಬೀಳೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಇಟ್ಕೊಳ್ಳಿ, ಅಷ್ಟು ಟೈಟ್ ಆಗಿ ಇಟ್ಕೋಬೇಡಿ ಅಂದಾಗ ಹೀರೋ ಹೇಳ್ತಾನೆ, ಹಲೋ ನಾನೇನ್ ಇಷ್ಟಪಟ್ಟು ನಿಮ್ನ ಇಟ್ಕೊಂಡಿಲ್ಲ, ಏನೋ ಬೈದಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳಿ ಕರೆಕ್ಟ್ ಆಗಿ ಹೆಂಗೋ ಟೈಮ್ಗೆ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ಬಿಡ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ನಮ್ ಹೀರೋ ಕೂಡ ಜೋರಾಗಿ ಕೂಗಾಡ್ತಾನೆ, ಇಲ್ಲೋಡಿ ಈ ಹಾಸ್ಪಿಟಲ್ ನ ಸೇಲ್ ಮಾಡೋದ್ರಲ್ಲಿ ನನ್ಗೇನು ಇಂಟ್ರೆಸ್ಟ್ ಇಲ್ಲ, ಅಷ್ಟೇ ಅಲ್ಲ ನನ್ಗೆ ವಿಷಯ ಗೊತ್ತು ಕೂಡ ಇಲ್ಲ, ಇದು ಬಂದು ಗೌರ್ಮೆಂಟ್ ಗೆ ವಿರುದ್ಧವಾಗಿರೋದು, ನಾನ್ ಇಷ್ಟಪಟ್ಟು ಸೈನ್ ಹಾಕಿದ್ರೇನೆ ನೀವ್ ಇದನ್ನ ತಗೊಳಕಾಗೋದು, ನನ್ಗೆ ಇದು ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ. ಈ ತರ ಜೋರಾಗಿ ಹೇಳಿದ ತಕ್ಷಣ ಅಲ್ಲಿರೋರ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಇವ್ರು ಇಲ್ಲಿಗಲ್ ಆಗಿ ಕೆಲಸನ ಮಾಡ್ತಾ ಇರೋದು ಅಂತ. ಸೊ ಅಲ್ಲಿರೋರು ಎದ್ದೊಟ್ಟೋಗ್ತಾರೆ. ಈ ಗ್ಯಾಂಗ್ ಅಲ್ಲೇ ವಿಲನ್ ಕೂಡ ಕುತ್ಕೊಂಡಿರ್ತಾನೆ. ಅವನ ಹೆಸರು ಜಿಯಾನ್ ಅಂತ. ಅವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಅವ್ನ್ ಬಂದು ಅವ್ರ ಆಂಟಿನ ಹೆಂಗೋ ಯಾಮಾರಿಸಿ, ಅಂದ್ರೆ ನಮ್ ಹೀರೋ ಅವರ ಚಿಕ್ಕಮ್ಮನ ಹೆಂಗೋ ಯಾಮಾರಿಸಿ ಆ ಹಾಸ್ಪಿಟಲ್ ನ ಇವ್ನ ಹೆಸರಿಗೆ ಮಾಡ್ಕೊಂಡ್ಬಿಡ್ಬೇಕು ಅಂತ ನೋಡ್ದ. ಅದೇ ಸಡನ್ ಆಗಿ ಹೀರೋ ಬಂದ ಈ ತರ ಅರ್ಧದಲ್ಲಿ ಸ್ಟಾಪ್ ಮಾಡ್ಬಿಟ್ಟಲ್ವಾ, ಅದಕ್ಕೆ ಅವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇದ್ರು ಅವರಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋ ಹೇಳ್ತಾನೆ, ಇಲ್ಲೋಡಿ ಏನಕ್ಕೆ ಇತ್ರ ಕೆಲಸ ಮಾಡ್ತಿದ್ದೀರಾ ನೀವು, ನನಗೆ ಗೊತ್ತು ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ, ಇದ್ರೂನು ನೀವೇನಕ್ಕೆ ಇವಾಗ ನನ್ನ ಹಾಸ್ಪಿಟಲ್ ನನ್ ಪರ್ಮಿಷನ್ ಇಲ್ದಿರಾ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದಾಗ ಅವ್ರ ಚಿಕ್ಕಮ್ಮ ಹೇಳ್ತಾರೆ, ಇಲ್ಲಿ ನೋಡಪ್ಪ ಆಲ್ರೆಡಿ ನಾವು ತುಂಬಾನೇ ನಷ್ಟದಲ್ಲಿದ್ದೀವಿ ಅಂತ ನಿನಗೆ ಚೆನ್ನಾಗೇ ಗೊತ್ತು, ಇನ್ನ ಸ್ವಲ್ಪ ದಿನ ಹೋದ್ರೆ ಬ್ಯಾಂಕ್ ಕ್ರಪ್ಟ್ ಆಗ್ಬಿಡುತ್ತೆ, ಅದಾದ್ಮೇಲೆ ನಿನ್ ಆಸ್ತಿ ಎಲ್ಲ ಕೈ ಬಿಟ್ಟೋಗುತ್ತೆ, ಅದಕ್ಕೂ ಮುಂಚಿತವಾಗಿ ನಾವ್ ಈ ಕೆಲಸನ ಮಾಡ್ಲೇಬೇಕಲ್ವಾ ಅಂತ ಮಾಡ್ದೆ ಅಂದಾಗ ನಮ್ ಹೀರೋ ಹೇಳ್ತಾನೆ, ಸೈಲೆಂಟ್ ಆಗಿರಿ, ಅದೇನಾಗುತ್ತೆ ಅಂತ ನನಗೆ ಚೆನ್ನಾಗೇ ಗೊತ್ತು, ಇನ್ನು ಹೇಳ್ಬೇಕಂದ್ರೆ ಇನ್ನೂ ಟೈಮ್ ಇದೆ, ನಾವು ಬ್ಯಾಂಕ್ ಗೆ ಅಮೌಂಟ್ ಕಟ್ಬೇಕಾಗಿರೋ ಟೈಮು, ಆದ್ರೆ ನೀವು ಇದಕ್ಕೂ ಮುಂಚೆ ಈ ತರ ಎಲ್ಲ ಮಾಡ್ತೀರಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿರ್ಲಿಲ್ಲ, ಹೆಂಗೋ ಯಾಮಾರಿಸಿ ನಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಟ್ರಿ, ನನ್ನ ಕೂಡ ಒಂದ್ ಗತಿ ಕಾಣಿಸ್ಬಿಡ್ಬೇಕು ಅಂತ ನೋಡ್ತಾ ಇದ್ದೀರಾ ಅಂತ ಬೈದಾಗ ಇವ್ರ ಚಿಕ್ಕಮ್ಮಗೆ ಏನ್ ಅರ್ಥ ಆಗ್ತಿಲ್ಲ, ಇನ್ನು ನಾನ್ ನಿಮ್ಮ ಅಪ್ಪ ಅಮ್ಮನ ಸಾಯಿಸದ್ನ, ನಮ್ಮ ಅಕ್ಕ ಬಾವನ್ನ ನಾನೇನಕ್ಕೋ ಸಾಯಿಸ್ತೀನಿ, ನಾನಾ ಕೆಲಸ ಮಾಡಿಲ್ಲ ಅಂದ್ರೆ ನಮ್ ಹೀರೋ ಹೇಳ್ತಾನೆ, ನೀವ್ ಹೇಳೋದೆಲ್ಲ ನಂಬೋ ತರನೇ ಇದೆ, ಅವತ್ತು ಕಾರ್ ಆಕ್ಸಿಡೆಂಟ್ ಅಲ್ಲೂ ಅಷ್ಟೇ ನನ್ಗೆ ಎಷ್ಟೋ ಜ್ಞಾನ ತಪ್ಪಿ ಬಿದ್ದಿದ್ರೆ ಕೂಡ ನಮ್ಮಮ್ಮ ಬಂದು ನಿಮ್ ಫ್ಯಾಮಿಲಿ ಹೆಸರು ನಾನೇ ಕರೀತಾ ಇದ್ರು, ನನ್ಗೆ ಅವಾಗೆ ಗೊತ್ತಾಯ್ತು ನೀವೇ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದೀರಾ, ನಿಮ್ದೆಲ್ಲ ಒಂದು ಜನ್ಮಾನ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನಿಜವಾಗ್ಲೂ ನಮ್ ಹೀರೋ ಅವ್ರ ಚಿಕ್ಕಮ್ಮ ಮಾತಾಡೋದನ್ನ ನೋಡಿದ್ರೆ ಮೋಸ್ಟ್ಲಿ ಅವ್ರ ಅಕ್ಕ ಭಾವನ ಅಂದ್ರೆ ನಮ್ ಹೀರೋ ಅವ್ರ ಅಪ್ಪ ಅಮ್ಮನ ಬಂದು ಇವ್ರು ಸಾಯಿಸಿಲ್ಲ ಅಂತ ಅನ್ಸುತ್ತೆ. ಅವ್ರ ಹಂಗೆ ಯೋಚನೆ ಮಾಡ್ತಾರೆ, ಯಾರು ಸಾಯಿಸಿರ್ಬೋದು, ಏನಕ್ಕೆ ಇತ್ರ ಮಾತಾಡ್ತಿದ್ದಾನೆ ಅಂತ. ಅದೇ ಟೈಮಲ್ಲಿ ಇವ್ರಿಗೊಂದು ಯೋಚನೆ ಬರುತ್ತೆ, ಏನಂದ್ರೆ ಈಗ ನಮ್ ಹೀರೋ ಅವ್ರ ಲಾಯರ್ ಇರ್ತಾನಲ್ಲ, ಅವನು ಮತ್ತೆ ಈ ಆಂಟಿ ಅವರ ಹಸ್ಬೆಂಡ್ ಅಂದ್ರೆ ನಮ್ ಹೀರೋ ಚಿಕ್ಕಮ್ಮ ಅವ್ರ ಹಸ್ಬೆಂಡ್ ಬಂದು ಕ್ಲಾಸ್ ಮೇಟ್ಸ್ ಆಗಿರ್ತಾರೆ. ಒಂದಿನ ಇವ್ರ ಚಿಕ್ಕಮ್ಮ ಕೂಡ ಅವ್ರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಇಲ್ಲಿ ನೋಡಿ ಇವ್ರು ನನ್ ಕ್ಲಾಸ್ ಮೇಟ್ ಅಂತ ಹೇಳಿ. ಸೊ ನಮ್ ಗಂಡ ಏನಾದ್ರೂ ಕೆಲಸ ಮಾಡ್ತಾ ಇರ್ಬೋದಾ ಅಂತ ಹೇಳಿ ಡೌಟ್ ಪಟ್ಟು ಸ್ಟ್ರೇಟ್ ಆಗಿ ಅವ್ರ ಆಫೀಸ್ ಹತ್ರನೇ ಹೋಗ್ತಾರೆ. ಇವ್ರು ಅನ್ಕೊಂಡಿದ್ದೇ ನಿಜ, ಯಾಕಂದ್ರೆ ನಮ್ ಹೀರೋ ಅವ್ರ ಚಿಕ್ಕಮ್ಮ ಅವ್ರ ಹಸ್ಬೆಂಡ್ ಹೀರೋ ಅವರ ಅಪ್ಪ ಅಮ್ಮನ ಸಾಯಿಸಿರೋದು ಆ ವಿಲನ್ ಜೊತೆ ಸೇರ್ಕೊಂಡು ಅಂತ. ಈಗ ಹಾಸ್ಪಿಟಲ್ ನ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ ಜಿಯಾನ್ ಅಂತ ವಿಲನ್, ಅವನ ಜೊತೆ ಕೈ ಜೋಡಿಸಿ ಅವ್ರಿಗೆ ಕೆಲಸ ಮಾಡಿರೋದು ಅಂತ. ಆ ಕಡೆಯಿಂದ ಅವನು ಹೇಳ್ತಾ ಇರ್ತಾನೆ, ಅವತ್ತು ನೀವು ಹೋದ್ರೆ ಹೋಗ್ಲಿ ಅಂತ ಒಂದು ಬೀಜನ ಬಿಟ್ಬಿಟ್ರಿ, ಆಕ್ಸಿಡೆಂಟ್ ಅಲ್ಲಿ ಅವನ ಕೂಡ ನೀವು ಸಾಯಿಸ್ಬಿಟ್ಟಿದ್ರೆ ಸರಿ ಹೋಯ್ತು, ಕಣ್ಣೋಯ್ತಲ್ವಾ ಅಂತ ಹೇಳಿ ನಿಮ್ ಪಾಡಿಗೆ ನೀವು ಬಿಟ್ಬಿಟ್ರಿ, ನೋಡಿ ಇವಾಗ ಬಂದ್ ನನ್ ಕತ್ ಮೇಲೆ ಕೂತಿದ್ದಾನೆ ಅಂತ ಹೇಳಿ ಬೈತಾ ಇರ್ತಾರೆ. ಅದಕ್ಕೆ ನಮ್ ಹೀರೋ ಅವ್ರ ಚಿಕ್ಕಪ್ಪ ಕೂಡ ಹೇಳ್ತಾ ಇರ್ತಾರೆ, ಇಲ್ಲಿ ನೋಡಿ ಅವ್ನು ನಿಮ್ ದಾರಿಗೆ ಅಡ್ಡ ಬರ್ದೇ ಇರ್ತಾರ, ನಾನ್ ನೋಡ್ಕೊಂತೀನಿ, ನಾನು ಅವ್ನ ಕತೆನ ಮುಗಿಸ್ತೀನಿ ಅಂತ ತುಂಬಾನೇ ಗಾಬರಿಯಿಂದ ಹೇಳ್ತಾರೆ. ಅದಕ್ಕೆ ಅವ್ನು ಕೂಡ ಬೆದರಿಸ್ತಾನೆ, ನೀವ್ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ, ಸ್ವಲ್ಪ ನೋಡ್ಕೊಂಡ್ ಮಾಡಿ ಅಂತ ಬೆದರಿಸ್ಬಿಟ್ಟು ಫೋನ್ ನ ಇಡ್ತಾನೆ. ಅದೇ ಟೈಮ್ಗೆ ನಮ್ ಹೀರೋ ಅವ್ರ ಚಿಕ್ಕಮ್ಮ ಕೂಡ ಒಳಗಡೆ ಬಂದ್ಬಿಡ್ತಾರೆ. ಏನ್ ಮಾಡ್ತಾ ಇದೀರಾ ನೀವು ಸ್ವಲ್ಪ ಕೂಡ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ನೀವೇನಕ್ ನಮ್ಮ ಅಕ್ಕ ಭಾವನ ಸಾಯಿಸಿದ್ರಿ ಅಂದಾಗ ಇವ್ನು ಹೇಳ್ತಾನೆ, ಅಯ್ಯೋ ಎಂತ ದೊಡ್ಡ ವ್ಯಕ್ತಿ ನನ್ನ ಬಂದು ಕೇಳ್ತಿದಾರ ನೋಡು, ನೀನೇನ್ ದೊಡ್ಡ ಯೋಗ್ಯನಾ, ನಮ್ ಹೀರೋಗೆ ಕಣ್ಣು ಬರುತ್ತೆ ಅಂತ ನಿನ್ಗೆ ಚೆನ್ನಾಗೇ ಗೊತ್ತು, ಇದ್ರೂನು ಹಾಸ್ಪಿಟಲ್ ಸುಳ್ಳು ಹೇಳ್ಸಿದೀರಾ ಡಾಕ್ಟರ್ ಹತ್ರ, ಅವ್ನಿಗಿನ್ ಮೇಲೆ ಕಣ್ಣೇ ಬರೋದಿಲ್ಲ ಅಂತ ಹೇಳಿ, ನೀವ್ ಮಾತ್ರ ಅವ್ನ ಆಸ್ತಿನ ಹೊಡ್ಕೊಳಕ್ಕೆ ಪ್ಲಾನ್ ಮಾಡ್ಬೋದು, ನಾನ್ ಮಾಡ್ಬಾರ್ದಾ, ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡು, ನನ್ ಕೆಲಸ ನಾನ್ ನೋಡ್ತೀನಿ ಅಂತ ಹೇಳ್ತಾರೆ. ನಮ್ ಹೀರೋ ಚಿಕ್ಕಮ್ಮ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಆಕ್ಚುಲಿ ನಮ್ ಹೀರೋ ಚಿಕ್ಕಪ್ಪ ಏನಕ್ಕೋಸ್ಕರ ಈ ಡೀಲಿಂಗ್ ಗೆ ಒಪ್ಕೊಂಡ್ರು, ಏನಕ್ಕೋಸ್ಕರ ನಮ್ ಹೀರೋ ಅವ್ರ ಅಪ್ಪ ಅಮ್ಮನ ಸಾಯಿಸಿದ್ರು ಅಂತ ನೋಡಿದ್ರೆ, ಒಂದಿನ ಇವ್ರ ಮನೆಗೆ ಒಂದು ಪಾರ್ಸಲ್ ಬಂದಿರತ್ತೆ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಅವ್ರ ಮನೆಗೆ ಒಂದು ಪಾರ್ಸಲ್ ಬಂದಿರತ್ತೆ. ಯಾರಪ್ಪ ಪಾರ್ಸಲ್ ನ ಕಳ್ಸಿರೋದು ಅಂತ ಒಳಗಡೆ ನೋಡಿದ್ರೆ ನಮ್ ಹೀರೋ ಚಿಕ್ಕಪ್ಪ ಬಂದು ಇನ್ನೊಂದ್ ಲೇಡಿ ಜೊತೆ ಅಫೇರ್ ಇರುತ್ತೆ, ಅವರಿಬ್ರು ಕ್ಲೋಸ್ ಆಗಿರೋ ತರ ಒಂದು ಫೋಟೋಸ್ ನೆಲ್ಲ ತೆಗೆದು ಇವ್ರಿಗೆ ಪಾರ್ಸಲ್ ಕಳ್ಸಿರ್ತಾರೆ. ಇದನ್ನ ನೋಡಿ ಅವ್ರು ಕೂಡ ಶಾಕ್ ಆಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಅವನೇ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕರೆದು ಮಾತಾಡ್ತಾನೆ, ಇಲ್ಲಿ ನೋಡಿ ಈಗ ನೀವು ಅಫೇರ್ ಅಲ್ಲಿ ಇದ್ದೀರಲ್ಲ, ಅವ್ರು ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ, ಈ ಕೊರಿಯನ್ ಅಲ್ಲೇ ಫೇಮಸ್ ಬಿಸ್ನೆಸ್ ಮ್ಯಾನ್ ಅವರ ಮಗಳು, ಈಗ ಅವ್ರು ನಿಮ್ ಜೊತೆ ಅಫೇರ್ ಅಲ್ಲಿ ಇದಾರೆ ಅಂತ ಗೊತ್ತಾದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಲ್ವಾ, ನಿಮ್ ಪ್ರಾಣ ಕೂಡ ಹೊರಟೋಗುತ್ತೆ. ನಾನ್ ಈ ವಿಷಯ ಹೊರಗಡೆ ಹೇಳ್ಬಾರ್ದು ಅಂತ ಹೇಳಿದ್ರೆ ನಾನ್ ಹೇಳೋ ಒಂದು ಸಣ್ಣ ಕೆಲ್ಸನ ನೀವು ಮಾಡ್ಕೊಡ್ಬೇಕು, ಏನಿಲ್ಲ ವೆರಿ ಸಿಂಪಲ್, ನಿಮ್ಮ ವೈಫ್ ಅವರ ಅಕ್ಕ ಮತ್ತೆ ಬಾವನ್ನ ಸಾಯಿಸ್ಬಿಡಿ, ಅವ್ರನ್ನ ಸಾಯಿಸ್ಬಿಟ್ರೆ ಹೆಂಗೋ ಆಸ್ತಿ ಎಲ್ಲ ನಿಮ್ ಹೆಸರಿಗೆ ಬಂದ್ಬಿಡತ್ತೆ, ನೀವ್ ಮಾಡ್ಕೋಬೇಕು ನಿಮ್ ಹೆಸರು ಮೇಲೆ, ಅದಾದ್ಮೇಲೆ ಆಸ್ತಿನೆಲ್ಲ ಸಿಂಪಲ್ ಆಗಿ ನನ್ನ ಹೆಸರು ಮೇಲೆ ಚೇಂಜ್ ಮಾಡ್ಕೊಟ್ಬಿಡಿ, ಅದಾದ್ಮೇಲೆ ನಿಮ್ ಪಾಡಗ್ ನಿಮ್ಮನ್ನ ಬಿಟ್ಬಿಡ್ತೀನಿ, ನನ್ ಪಾಡಗ್ ನಾನ್ ಇದ್ಬಿಡ್ತೀನಿ, ಏನೋ ಡೀಲಿಂಗ್ ಅಂತ ಕೇಳಿರ್ತಾರೆ. ಆದ್ರೆ ಇವ್ರು ಕೂಡ ತುಂಬಾ ಭಯಪಟ್ಟು ಆ ಸದ್ಯಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಮನ್ಸಿಲ್ಲ ಅಂದ್ರೆ ಕೂಡ ಇವರೇ ಹೋಗಿ ನಮ್ ಹೀರೋ ಅವ್ರ ಅಪ್ಪ ಅಮ್ಮನ ಸಾಯಿಸಿರೋದು.
ಅಂದ್ರೆ ಕಾರ್ ಬಂದು ಎಡ್ಜಲ್ ನಿಂತಿದ್ದಾಗ ಯಾರು ರೆಡ್ ಕಲರ್ ಹುಡಿ ಹಾಕೊಂಡು ಹೋಗಿ ಕಾರ್ನ ತಳ್ಬಿಟ್ಟಿರ್ತಾರಲ್ಲ, ಅದು ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ಚಿಕ್ಕಪ್ಪನೇ, ಅಂದ್ರೆ ಈ ಅಪ್ಪನೇ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಚಿಕ್ಕಮ್ಮನ ತೋರಿಸ್ತಾರೆ. ಅವ್ರು ಬಂದು ಅವ್ರ ಅಸಿಸ್ಟೆಂಟ್ ಹುಡುಗಿ ಇರ್ತಾಳಲ್ಲ ಲೀ ಅಂತ, ಅವ್ರಿಗೆ ಹೇಳಿರ್ತಾರೆ ನೀನ್ ನನ್ನ ಹಸ್ಬೆಂಡ್ ನ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡು, ಅವ್ನ್ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲೆಲ್ಲಿ ಬರ್ತಾನೆ ಅಂತ ಪ್ರತಿಯೊಂದು ನನ್ನ ಹತ್ರ ಹೇಳ್ಬೇಕು ಅಂದಾಗ ಅವಳು ಕೂಡ ಅದೇ ತರ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅವಳು ಫನ್ ಎಲ್ಲ ಕಂಡಿಡಿದ್ ಬಿಟ್ಲು ಇವ್ರು ಬಂದು ಯಾವ ಜಾಗಕ್ಕೆ ಹೋಗಿರೋದು ಅಂತ. ಇವ್ರೊಂದ್ ಲೇಡಿ ಜೊತೆ ಅಫೇರ್ ಅಲ್ಲಿ ಇರ್ದಿರ್ತಾರಲ್ವಾ, ಆ ಲೇಡಿ ಮನೆಗೆ ಹೋಗೋದು ಇವ್ರು. ಇದನ್ನ ಲೀ ಕೂಡ ನಮ್ ಹೀರೋ ಚಿಕ್ಕಮ್ಮಗೆ ಕಾಲ್ ಮಾಡಿ ಹೇಳಿದ ತಕ್ಷಣ ನಮ್ ಹೀರೋ ಚಿಕ್ಕಮ್ಮಗೆ ಸಖತ್ ಶಾಕ್ ಆಗುತ್ತೆ. ನನಗೆ ಗೊತ್ತಿತ್ತು ಈ ಮನುಷ್ಯ ಇಂತ ಕೆಲಸ ಏನಾದ್ರು ಮಾಡೇ ಮಾಡ್ತಾನೆ, ಇನ್ನೊಂದ್ ಲೇಡಿ ಜೊತೆ ಅಫೇರ್ ಹೇಳಿದಾನೆ ಅಂತ. ಅದಿವಾಗ ಕನ್ಫರ್ಮ್ ಆಗೈತಲ್ಲ, ನೀ ನನ್ಗೆ ಲೊಕೇಶನ್ ಕಳ್ಸಲಕ್ ಬರ್ತೀನಿ ಅಂತ ಹೇಳಿ ಇವ್ರು ಕೂಡ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ಇವಾಗ ಕೂಡ ಅಷ್ಟೇ ನಮ್ ಹೀರೋನ ತುಂಬಾನೇ ಸೇಫ್ ಆಗಿ ಅವ್ರ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಟ್ಟಾಗ ನಮ್ ಹೀರೋಗೆ ಇವಾಗ ಇವಳನ್ನೇ ನಂಬೇಕು ಅಂತ ಅನಿಸ್ತಾ ಇದೆಯೇನೋ, ಯಾಕಂದ್ರೆ ಇವಳು ಅಷ್ಟು ಲಾಯಲ್ ಆಗಿ ನಡ್ಕೊಂತಿದ್ದಾಳೆ ಅಂತ ಹೇಳಿ ನಮ್ ಹೀರೋ ಹೇಳ್ತಾನೆ ನೀನ್ ಮತ್ತೆ ಕೆಲ್ಸಕ್ಕೆ ಬಂದ್ಬಿಡು ಅಂತ. ಆದ್ರೆ ನಮ್ ಹೀರೋಯಿನ್ ಇಲ್ಲ ಇಲ್ಲ ನಾನ್ ಮತ್ತೆ ಕೆಲ್ಸಕ್ಕೆ ಬರ್ಬೇಕು ಅಂತ ನಾನ್ ನಿಮ್ಗೆ ಹೆಲ್ಪ್ ಮಾಡ್ಲಿಲ್ಲ, ಜಸ್ಟ್ ಒಂದು ಮಾನವೀಯತೆ ಅಷ್ಟೇ ಇದು ಅಂತ ಹೇಳಿದಾಗ ಇವ್ನು ಹೇಳ್ತಾನೆ ಇಲ್ಲಿ ನೋಡಿ ನಿಮ್ಗೆ ಪೇಮೆಂಟ್ ಬೇಕಾಗಿದ್ರೆ ನಾನು ಜಾಸ್ತಿ ಕೊಡ್ತೀನಿ, 2 ಪಟ್ಟು ಇಲ್ಲ 3 ಪಟ್ಟು ನಾನು ನಿಮ್ಗೆ ಪೇಮೆಂಟ್ ಕೊಡ್ತೀನಿ, ದಯವಿಟ್ಟು ನೀವೇ ಕೆಲ್ಸಕ್ಕೆ ಬನ್ನಿ ಅಂತ ಹೇಳಿದ್ರೆ ನಮ್ ಹೀರೋನ್ ಹತ್ರ ಬಂದು ಹೇಳ್ತಾಳೆ ನೀನ್ ನನ್ಗೆ ಬಂಗಾರನೇ ಕೊಟ್ರೆ ಕೂಡ ನಾನು ಮತ್ತೆ ಕೆಲ್ಸಕ್ಕೆ ಬರಲ್ಲ, ಇನ್ನೊಂದ್ಸತಿ ನಾನು ಈ ಕಡೆ ಬರೋದೇ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ನಮ್ ಹೀರೋ ಮನೆ ಒಳಗಡೆ ಹೋದ್ಮೇಲೆ ಕೂಡ ನಮ್ ಹೀರೋಯಿನ್ ನೆನಪಾಗೆ ಇರುತ್ತೆ. ಅವ್ಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ನು ನಮ್ ಹೀರೋಯಿನ್ಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಾ ಇರೋದ್ರಿಂದ ನಮ್ ಹೀರೋಯಿನ್ ಕೂಡ ಕೋಪ ಪಟ್ಟು ಆ ಫೋನ್ ಅಲ್ಲಿ ಇರೋ ಬ್ಯಾಟ್ರಿನೆಲ್ಲ ಕಿತ್ತು ಪೀಸ್ ಆಗಿ ಪಾಟ್ ಕಿತ್ತಿಟ್ಬಿಡ್ತಾಳೆ, ಇವನೇನ್ ಇಷ್ಟು ಟಾರ್ಚರ್ ಕೊಡ್ತಿದ್ದಾನೆ ಅಂತ. ಆದ್ರೆ ನಮ್ ಹೀರೋ ಬಂದು ಅಲ್ಲಿರೋ ಸರ್ವೆಂಟ್ಸ್ ಗೆ ಹೇಳ್ತಾರೆ ಇಲ್ಲಿ ನೋಡಿ ಹೀರೋಯಿನ್ ಅವ್ರ ಅಪ್ಪಗೆ ಕೆಲಸ ತೆಗೆದ್ಬಿಟ್ಟಿದ್ನಲ್ಲ ನಾನು, ಅವ್ರನ್ನ ಇಮಿಡಿಯೇಟ್ ಆಗಿ ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊಳಕ್ ಹೇಳಿ, ಅಷ್ಟೇ ಅವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡಿ, ಮತ್ತೆ ಅವ್ರ ತಮ್ಮ ಕೂಡ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಿದ್ದಾನಲ್ವಾ, ಅವ್ನಿಗೆ ಒಳ್ಳೆ ಡಾಕ್ಟರ್ ನ ಸಜೆಸ್ಟ್ ಮಾಡಿ ಪ್ಲಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿ ಅಂತೆಲ್ಲ ಹೇಳ್ತಾರೆ. ಹೀರೋಯಿನ್ ಹೆಂಗಾದ್ರು ಮಾಡಿ ಮತ್ತೆ ವಾಪಸ್ ಬರ್ತಾಳೆ ಅಂತ ನಮ್ ಹೀರೋ ಹತ್ರ ಹೇಳೋದು. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಚಿಕ್ಕಮ್ಮನ ತೋರಿಸ್ತಾರೆ. ಅವ್ರು ಕೂಡ ಅಲ್ಲಿ ಏನೋ ಲೊಕೇಶನ್ ಕಳ್ಸಿರ್ತಾರಲ್ಲ ನಿಮ್ ಹಸ್ಬೆಂಡ್ ಈ ಮನೇಲಿ ಇರೋದು ಅಂತ ಹೇಳಿ ಕರೆಕ್ಟ್ ಆಗಿ ಜಾಗಕ್ಕೂ ಬಂದ್ಬಿಡ್ತಾರೆ. ಅವರಲ್ಲೇ ಡೋರ್ ಹತ್ರ ನಿಂತ್ಕೊಂಡು ಒಳಗಡೆ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಳ್ತಾರೆ. ಅದು ಅವ್ರ ಹಸ್ಬೆಂಡ್ ವಾಯ್ಸ್. ಇವ್ರಿಗೆ ಸಖತ್ ಶಾಕ್ ಆಗುತ್ತೆ. ಒಳಗಡೆ ಆ ಲೇಡಿ ಹೇಳ್ತಾ ಇರ್ತಾರೆ ನೀವೇನು ನಿಮ್ ವೈಫ್ ಗೆ ಆದಷ್ಟು ಬೇಗ ಡಿವೋರ್ಸ್ ಮಾಡ್ಬಿಡ್ತೀನಿ, ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಿ, ನೀವ್ ಯಾಕೆ ಇನ್ನೂ ಡಿವೋರ್ಸ್ ಮಾಡಿಲ್ಲ, ಆದಷ್ಟು ಬೇಗ ಡಿವೋರ್ಸ್ ಮಾಡ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಈ ಕಡೆ ನಮ್ ಹೀರೋ ಅವ್ರ ಚಿಕ್ಕಮ್ಮಗೆ ಸಖತ್ ಟೆನ್ಷನ್ ಆಗುತ್ತೆ. ಟಕ್ಕಂತ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆನೆ ಹೊರಟೋಗ್ತಾರೆ. ಆ ಲೇಡಿ ಅಂತೂ ಅಯ್ಯೋ ಇಲ್ಲ ನಾನಲ್ಲ ಅಂತ ಹೇಳಿ ಹೇಳ್ತಾರೆ. ಈ ಲೇಡಿ ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ಚಿಕ್ಕಮ್ಮಗೆ ಕ್ಲೋಸ್ ಫ್ರೆಂಡೇ ಇವಳು, ಬೆಸ್ಟ್ ಫ್ರೆಂಡೇ ಇವಳು. ನೀ ನನ್ಗೆ ದ್ರೋಹ ಮಾಡಕ್ ಹೆಂಗ್ ಮನ್ಸ್ ಬಂತು ನಿನ್ಗೆ ಚೀಪ್ ಆಗಿ ಅನಿಸ್ತಾ ಇಲ್ಲ, ಇಷ್ಟು ಕೆಳಗಡೆ ಇಳಿದು ನೀವು ಈ ಕೆಲಸನೆಲ್ಲ ಮಾಡ್ಬೇಕಂತ ಹೇಳಿ ಸರಿಯಾಗಿ ಅವಮಾನ ಆಗೋ ತರ ಬಯೋದು ಅಲ್ದೆ ಜುಟ್ಟಿಟ್ಕೊಂಡು ಸರಿಯಾಗಿ ತದಕ್ ಬಿಡ್ತಾರ ಹಾಕಿ. ಆದ್ರೆ ನಮ್ ಹೀರೋ ಚಿಕ್ಕಪ್ಪಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಯಪ್ಪ ಅಯ್ಯೋ ಇಲ್ಲಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತ ಹೇಳಿ ಅವ್ರನ್ನ ತಡಿಯಕ್ಕೆ ನೋಡ್ತಾರೆ. ಆದ್ರೆ ಹೀರೋ ಅವ್ರ ಚಿಕ್ಕಮ್ಮಗಂತೂ ಸ್ವಲ್ಪನೂ ತಾಳ್ಮೆ ಇಲ್ಲ. ಅವ್ರ ಗಂಡನ್ಗೆ ಪಲಾರ್ ಅಂತ ಕೆನ್ನೆಗೆ 2 ಬೀಳುತ್ತೆ. ನೀನಲ್ಲ ಒಂದು ಮನುಷ್ಯನ, ನಿಂದಲ್ಲ ಒಂದು ಜನ್ಮನ, ಇಷ್ಟು ಚೀಪಾಗಿ ನಡ್ಕೊಳ್ಳೋದ್ ಬದಲು ನೀನ್ ಸತ್ತೇ ಹೋಗ್ಬೋದು, ನಿನ್ ಬಗ್ಗೆ ನಾನು ಪ್ರಪಂಚಕ್ಕೆಲ್ಲ ಹೇಳ್ತೀನಿ, ನಿನ್ಗೆ ಎಷ್ಟು ಅವಮಾನ ಮಾಡ್ತೀನಿ ನೋಡ್ಕೊಂಡಿರು, ನೀನ್ ಈ ಭೂಮಿ ಮೇಲೆನೆ ಇರಬಾರ್ದು ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನಮ್ ಹೀರೋರ್ ಚಿಕ್ಕಪ್ಪ ಹೆಂಗೋ ಸಮಾಧಾನ ಮಾಡಕ್ ನೋಡಿದ್ರೆ ಅಷ್ಟೆಲ್ಲ ಲೇಡಿ ಬಂದು ನಮ್ ಹೀರೋರ್ ಚಿಕ್ಕಮ್ಮನ ಮೇಲಿಂದ ಕೆಳಗಡೆ ತಳ್ಳೆ ಬಿಟ್ಬಿಟ್ರು. ಪಾಪ ಮೇಲಿಂದ ಕೆಳಗಡೆ ಬಂದ್ ಬಿದ್ದಿದ್ದಕ್ಕೆ ಅವ್ರಿಗೆ ತಲೆಗೆ ಏಟ್ ತಗ್ಲಿ ಸ್ಪಾಟ್ ಅಲ್ಲೇ ಸತ್ತೋಗ್ಬಿಡ್ತಾರೆ. ಹೀರೋರ್ ಚಿಕ್ಕಪ್ಪಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಏನ್ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಇವಾಗ್ಲೇ ಈ ಅಪ್ಪನ್ ವಿಲನ್ ತನಲ್ಲ ಹೊರಗಡೆ ಬರ್ತಾ ಇರೋದು. ಇವಾಗ ಹೆಂಗಪ್ಪ ಈ ಬಾಡಿನ ಡಿಸ್ಪೋಸ್ ಮಾಡೋದು ಅಂತ ಯೋಚನೆ ಮಾಡಿದವರು ಸ್ಟ್ರೇಟ್ ಆಗಿ ಯಾವ್ದೋ ಒಬ್ಬ ವಿಲನ್ ಗೆ ಕಾಲ್ ಮಾಡ್ತಾರೆ. ಇಲ್ಲ ನೋಡು ನನಗೆ 2 ಮಿಲಿಯನ್ ಅಮೌಂಟ್ ನ ಕೊಡ್ತೀನಿ, ನೀನ್ ಹೆಂಗಾದ್ರೂ ಮಾಡಿ ಈಗ ಡೆಡ್ ಬಾಡಿನ ಡಿಸ್ಪೋಸ್ ಮಾಡ್ಬಿಡು. ಅಷ್ಟೇ ಅಲ್ಲ ಹೀರೋರ ಲ್ಯಾಬ್ ಅಲ್ಲಿ ಒಂದು ವೈರಸ್ ಕಂಡಿಡಿದಿದ್ರಲ್ಲ ಅದನ್ನ ಹೆಂಗಾದ್ರೂ ಮಾಡಿ ಅವ್ನಿಗೆ ಇಂಜೆಕ್ಟ್ ಮಾಡ್ಬಿಡಿ, ಪ್ಲಸ್ ಹೀರೋ ಅವ್ರ ಚಿಕ್ಕಮ್ಮನ ಸಾಯಿಸಿದ ಅವನೇ ಅಂತ ಹೇಳಿ ಫ್ರೇಮ್ ಮಾಡ್ಬಿಡು, ನಿನ್ಗೆ 2 ಮಿಲಿಯನ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಎಷ್ಟಿದ್ರು ಹೆವಿ ಅಮೌಂಟ್ ಅಲ್ವಾ, ಸೊ ಈ ಕೆಲಸ ಮಾಡೋಣ ಅಂತ ಹೇಳಿ ವಿಲನ್ ಕೂಡ ಒಪ್ಕೊಂಡ್ಬಿಡ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡು ಮೇಲೆ ಬಂದ್ ನೋಡಿದ್ರೆ ನಮ್ ಹೀರೋಯಿನ್ ನಿಂತಿರ್ತಾಳೆ. ಇದೇನಪ್ಪ ಹೀರೋಯಿನ್ ಮತ್ತೆ ಕೆಲ್ಸಕ್ಕೆ ಬಂದ್ಬಿಟ್ಲಾ ಅಂತ ನೋಡಿದ್ರೆ ನಮ್ ಹೀರೋಯಿನ್ ಆ ಕೆಲಸ ಮಾಡಿದ್ರೆ ಹೀರೋಯಿನ್ ಬರ್ದೇನೆ ಇರ್ತಾಳ. ಅವ್ರ ಅಪ್ಪಗೆ ಮತ್ತೆ ಕೆಲಸ ಬಂತು, ಪ್ಲಸ್ ಸ್ವಲ್ಪ ಸಂಬಳನೂ ಜಾಸ್ತಿ ಆಯ್ತು. ಅವ್ರ ತಮ್ಮ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅದು ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿ ಇವಳಿಗೆ ಬೇರೆ ದಾರಿ ಇಲ್ದೆ ಮತ್ತೆ ಕೆಲ್ಸಕ್ಕೆ ಬಂದಿರೋದು. ಆದ್ರೆ ನಮ್ ಹೀರೋಗಂತೂ ತುಂಬಾ ಸಂತೋಷ, ಅಪ್ಪಾಡಿ ಹೆಂಗೋ ನಾನ್ ಮಾಡಿರೋ ಒಳ್ಳೆ ಕೆಲಸದಿಂದ ಇವಳು ಮತ್ತೆ ನನ್ನ ಹತ್ರ ಬಂದಿದ್ದಾಳೆ, ಇನ್ಮೇಲೆ ನನ್ ಜೊತೆನೆ ಇರ್ತಾಳೆ ಅಂತ ಫುಲ್ ಖುಷಿ ಪಡ್ತಾ ಇರ್ತಾನೆ, ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ. ಅದಾದ್ಮೇಲೆ ವಿಲನೆ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಸಾಯಿಸಿದ್ ಯಾರಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅಷ್ಟೇ ಅಲ್ಲ ಅವರೇ ನನ್ಗೆ ಕಾಲ್ ಮಾಡ್ಬಿಟ್ಟು ಇನ್ನೊಂದ್ ಕೆಲಸ ಕೂಡ ಹೇಳಿದ್ದಾರೆ. ಅವ್ರು ಯಾರಂತ ತಿಳ್ಕೊಬೇಕಂದ್ರೆ ನೀನು ನಿನ್ ಹಾಸ್ಪಿಟಲ್ ಇರೋ ಲ್ಯಾಬ್ ಬಂದ್ಬಿಡು, ನಾನು ಅಲ್ಲಿ ಬಂದು ನಿನ್ಗೆಲ್ಲ ಹೇಳ್ತೀನಿ ಅಂದಾಗ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಅವ್ನು ಬಂದು ಅವ್ರ ಚಿಕ್ಕಮ್ಮನೇ ಸಾಯಿಸಿದ್ದು ಅಂತ ಅನ್ಕೊಂಡಿದ್ದ, ಬಟ್ ಈಗ ಅವ್ರ ಚಿಕ್ಕಮ್ಮ ಅಲ್ಲ ಬೇರೆ ಯಾರೋ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ಹೇಳಿ ನಮ್ ಹೀರೋನ ಕರ್ಕೊಂಡು ಅವ್ರ ಹಾಸ್ಪಿಟಲ್ ಇರೋ ಲ್ಯಾಬ್ ಕೂಡ ಹೋಗ್ತಾನೆ. ಆದ್ರೆ ಇವನ್ನೆಲ್ಲ ಸೆಟಪ್ ಮಾಡಿರೋದು ನಮ್ ಹೀರೋನ ಬೇಕಂತ ಲ್ಯಾಬ್ ಗೆ ಕರ್ಕೊಂಡ್ ಬಂದು ಆ ವೈರಸ್ ನ ಇವ್ರಿಗೆ ಇಂಜೆಕ್ಟ್ ಮಾಡೋದಕ್ಕೆ ರೆಡಿಯಾಗಿ ಫುಲ್ ಆಗಿ ಸ್ಪ್ರೆಡ್ ಮಾಡ್ಬಿಟ್ಟಿರ್ತಾನೆ ಲ್ಯಾಬ್ ಅಲ್ಲಿ. ನಮ್ ಹೀರೋಯಿನ್ ಒಳಗಡೆ ಹೋಗಿದ ತಕ್ಷಣ ಆ ರೌಡಿ ಬಂದ ಲ್ಯಾಬ್ ನ ಲಾಕ್ ಮಾಡ್ಬಿಡ್ತಾನೆ. ಒಳಗಡೆ ಫುಲ್ ಆಗಿ ಸ್ಮೋಕ್ ಎದ್ಬಿಟ್ಟಿರುತ್ತೆ, ಅಂದ್ರೆ ವೈರಸ್ ನ ಸ್ಪ್ರೆಡ್ ಮಾಡೋ ತರ ಸ್ಮೋಕ್ ನ ಎಬ್ಬಿಸ್ಬಿಟ್ಟಿರ್ತಾರೆ. ನಮ್ ಹೀರೋಗ್ ಅರ್ಥ ಆಗೋಯ್ತು ಇದ ವೈರಸ್ ನ ಸ್ಪ್ರೆಡ್ ಮಾಡ್ತಾ ಇರೋದೆ ಅಂತ. ಅಷ್ಟೇ ಅದೇ ಟೈಮ್ ಅಲ್ಲಿ ಅವ್ನು ಯೋಚನೆ ಮಾಡಿ ನೋಡ್ತಾನೆ, ಇವ್ರದೇ ತಾನೆ ಹಾಸ್ಪಿಟಲ್, ಆ ಲ್ಯಾಬ್ ಅಲ್ಲಿ ಇರೋ ಒಂದು ಲೇಡಿ ಹೇಳಿರ್ತಾರೆ ಈ ತರ ಒಂದು ಹೊಸ ಬಗೆಯಾದ ವೈರಸ್ ನ ಕಂಡಿಡಿದೀವಿ, ಅದಕ್ಕಾಗಿರೋ ಒಂದು ಆಂಟಿಡೋಟ್ ಕೂಡ ಕಂಡಿಡಿದೀವಿ, ಅದು ಒಂದೇ ಒಂದಿದೆ ಅಂತ ಹೇಳಿರ್ತಾರೆ. ಈಗ ನಮ್ ಹೀರೋಗ್ ಅದ್ ನೆನಪು ಬಂದ್ಬಿಟ್ಟು ಒಂದೇ ಒಂದಿದೆ ಹಂಗಾರ ಅದ್ ನಿಂತಿ ಇಂಜೆಕ್ಟ್ ಮಾಡ್ಕೊಳ್ಳೋಣ ಅಂತ ಎತ್ಕೊಳ್ತಾನೆ. ಅವ್ನ್ಗೆ ಇಂಜೆಕ್ಟ್ ಮಾಡ್ಕೊಳಕ್ ಹೋಗ್ತಾನೆ, ಇದ್ರೂನು ಪಾಪ ಹೀರೋಯಿನ್ ಇದ್ದಾಳಲ್ವಾ ಅವಳು ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಅದನ್ನ ನಮ್ ಹೀರೋಯಿನ್ ಇಂಜೆಕ್ಟ್ ಮಾಡಕ್ಕೆ ಅಂತ ನೋಡ್ತಾನೆ. ಆದ್ರೆ ನಮ್ ಹೀರೋಯಿನ್ ಬೇಡ ನೀನೇ ಇದನ್ನ ಇಂಜೆಕ್ಟ್ ಮಾಡ್ಕೊ, ನೀನ್ ಚೆನ್ನಾಗಿರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇವ್ರಿಬ್ರು ಈ ತರ ಆಲ್ಮೋಸ್ಟ್ ಸಾಯೋ ಸ್ಥಿತಿ
ಹೀಗಾಗ್ಬಿಡ್ತಾರೆ ಈ ತರ ಮಾತಾಡ್ಕೊಳ್ತಾ ಇರೋದನ್ನ ನಮ್ ಹೀರೋಯಿನ್ ಅವರಪ್ಪ ಬಂದು ಸಿಸಿಟಿವಿ ಕ್ಯಾಮ್ರಾನಲ್ಲಿ ನೋಡ್ಬಿಡ್ತಾರೆ. ನನ್ ಮಗಳ ಇತರ ಲ್ಯಾಬ್ ಅಲ್ಲಿ ಇದ್ದಾಳೆ, ಅವಳಿಗೆ ಏನೋ ಅಪಾಯ ಅಂತ ಹೇಳಿ ಅವರೇ ಸ್ಟ್ರೇಟ್ ಆಗಿ ಅವಳನ್ನ ಕಾಪಾಡ್ಬೇಕು ಅಂತ ಜಾಗಕ್ಕೆ ಹೋಗ್ತಾರೆ. ಅದ್ರಲ್ಲಿ ಒಳಗಡೆ ಅಷ್ಟರಲ್ಲಿ ನಮ್ ಹೀರೋಯಿನ್ ಆಂಟಿಡೋಟ್ ನ ಎತ್ತಿ ನಮ್ ಹೀರೋಗೆ ಇಂಜೆಕ್ಟ್ ಮಾಡ್ಬಿಡ್ತಾಳೆ. ಪ್ಲಸ್ ಇಬ್ರು ಜ್ಞಾನ ತಪ್ಪಿ ಅಲ್ಲೇ ಕೆಳಗಡೆ ಬಿದ್ಬಿಡ್ತಾರೆ. ಹೆಂಗೋ ಟೈಮ್ಗೆ ನಮ್ ಹೀರೋಯಿನ್ ಅವರಪ್ಪ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಈಗ ಟಕ್ ಅಂತ ನಮ್ ಹೀರೋ ಕಣ್ಬಿಟ್ಟು ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಎದುರುಗಡೆನೆ ಅವ್ರ ಚಿಕ್ಕಪ್ಪ ಬೇರೆ ಕೂತಿರ್ತಾನೆ. ಅವ್ನು ಹೇಳ್ತಾನೆ, ನೀನ್ ಇಷ್ಟು ಮೋಸವಾದವನು ಅಂತ ಅನ್ಕೊಂಡಿರ್ಲಿಲ್ಲ ಕಣೋ, ಎಷ್ಟಿದ್ರೆ ನಾನ್ ಹೆಂಡ್ತೀರಾ ನೀನ್ ಸಾಯಿಸ್ತೀಯಾ, ಅವಳೇನೋ ಮಾಡಿದ್ಲು, ಅವಳೇನೇನೋ ಸಾಯಿಸ್ತೆ ಅಂತ ಹೇಳಿ ಎಲ್ಲಾ ಅಪವಾದನೆ ಎತ್ತಿ ನಮ್ ಹೀರೋ ಮೇಲೆ ಆಗ್ತಾ ಇರ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನು ನಮ್ ಚಿಕ್ಕಮ್ಮ ಸತ್ತೋದ್ರ ಅಂತ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಚಿಕ್ಕಪ್ಪ ಬಂದು ಆ ಕಿಲ್ಲರ್ ಹತ್ರ ಹೊಸದಾಗಿ ಡೀಲಿಂಗ್ ನ ಹಾಕೊಂಡಿರ್ತಾರೆ. ಏನಂದ್ರೆ ನಮ್ ಹೀರೋನೇ ಇವ್ರನ್ನ ಸೆಟ್ ಮಾಡಿ ಅವ್ರ ಚಿಕ್ಕಮ್ಮನ ಸಾಯಿಸಕ್ ಕೇಳ್ದ ಅಂತ. ಅಂದ್ರೆ ಅವ್ರ ಚಿಕ್ಕಮ್ಮನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ಕಿಲ್ಲರ್ ಅಂತ ಹೇಳಿರೋದು. ಅದಕ್ಕೆ ದುಡ್ಡು ಕೊಟ್ಟಿರೋದು ನಮ್ ಹೀರೋ ಅಂತ ಹೇಳಿ ನಮ್ ಹೀರೋನ ವಾಂಟೆಡ್ ಆಗಿ ಇದ್ರಲ್ಲಿ ಸಿಕ್ಕಾಕಿಸ್ಬಿಟ್ಟಿರ್ತಾನೆ. ಆ ಡೀಲಿಂಗ್ ಗೋಸ್ಕರ ನಮ್ ಹೀರೋ ಅವ್ರ ಚಿಕ್ಕಪ್ಪ ಕಿಲ್ಲರ್ಗೆ ಹತ್ತತ್ರ 5 ಮಿಲಿಯನ್ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಕಿಲ್ಲರ್ ಕೂಡ ಒಪ್ಕೊಂಡು ಸರಿ ಅಂತ ಈ ಕೆಲಸನ ಮಾಡಿರೋದು. ಅದಾದ್ಮೇಲೆ ಪೊಲೀಸರು ನಮ್ ಹೀರೋನ ಕೂಡ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬಿಟ್ರು. ಜೊತೆಗೆ ಕಿಲ್ಲರ್ ನ ಕೂಡ ಪೊಲೀಸ್ ಸ್ಟೇಷನ್ ಗೆ ಹಾಕ್ಬಿಟ್ರು. ಇವಾಗ ಹಂಗೆ ನ್ಯೂಸ್ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ ಏನ್ ವಿಷಯ ಅಂತ ನೋಡಿದ್ರೆ ಹೀರೋ ಲ್ಯಾಬ್ ಇಂದ ಒಂದು ವೈರಸ್ ಸ್ಪ್ರೆಡ್ ಆಗಿದೆ. ಅದು ಹತ್ತತ್ರ 7 ಜನಕ್ಕೆ ಇನ್ಫೆಕ್ಟ್ ಆಗ್ಬಿಟ್ಟಿದೆ. ಎಲ್ಲರೂ ಸಾಯೋ ಬದುಕೋ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇದು ಯಾವ್ದ್ರಿಂದ ಅಂತಂದ್ರೆ ನಮ್ ಹೀರೋನ ಕಾಪಾಡೋದಕ್ಕೋಸ್ಕರ ಅವರಪ್ಪ ಬಂದು ಲ್ಯಾಬ್ ನ ಡೋರ್ ಓಪನ್ ಮಾಡ್ಬಿಟ್ಟಿರ್ತಾರಲ್ಲ, ಅದರಿಂದ ವೈರಸ್ ಬಂದು ಎಲ್ಲರಿಗೂ ಸ್ಪ್ರೆಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಹಂಗೆ ಜೈಲ್ ಒಳಗಡೆ ತೋರಿಸ್ತಾರೆ. ಆ ಕ್ರಿಮಿನಲ್ ಬಂದು ಅವ್ರ ರೂಮ್ಮೇಟ್ಸ್ ಹತ್ರ ಹೇಳ್ತಾ ಇರ್ತಾನೆ, ಇಲ್ಲಿ ನೋಡಿ ಹೀರೋ ಹತ್ರ ಜೈಲಿಗೆ ಬರೋದಕ್ಕೆ ನಾನೇ ಕಾರಣ, ಅದಕ್ಕೆ ನನ್ಗೆ ಎಷ್ಟು ದುಡ್ಡು ಕೊಟ್ರು ಗೊತ್ತಾ, ಅದನ್ನ ತಗೊಂಡು ನಾನೇನೋ ಜೈಲ್ ಪಾಲ್ ಮಾಡಿದ್ದು ಅಂತ ಅವ್ರ ಹತ್ರ ಹೇಳ್ತಾ ಇದ್ರೆ ನಮ್ ಹೀರೋಗೆ ಇದೆಲ್ಲ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ಯಾಕಂದ್ರೆ ನಮ್ ಹೀರೋನ ಕೂಡ ಜೈಲ್ ಒಳಗಡೆ ಕರ್ಕೊಂಡ್ ಬರ್ತಾ ಇರ್ತಾರೆ. ಅವನಿಗೆ ಹಿಯರಿಂಗ್ ಪವರ್ ತುಂಬಾನೇ ಚೆನ್ನಾಗಿರುತ್ತಲ್ವಾ, ಸೊ ಇದನ್ನ ಕೇಳಿಸ್ಕೊಳ್ತಾನೆ. ಹಂಗಾದ್ರೆ ಕ್ರಿಮಿನಲ್ ಕೂಡ ಇಲ್ಲೇ ಇದ್ದಾನೆ ಅಂತ ನಮ್ ಹೀರೋ ಅರ್ಥ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋನ ಬೇರೆ ಒಂದು ಸೆಲ್ಗೆ ಹಾಕಿರ್ತಾರೆ, ಅವ್ನ್ ಬಂದು ಬೇರೆ ಸೆಲ್ ಅಲ್ಲಿ ಇರ್ತಾನೆ. ಈಗ ಕ್ರಿಮಿನಲ್ ಸೆಲ್ ಬಂದು ಹೊಸದಾಗಿ ಒಬ್ಬನ ಕರ್ಕೊಂಡ್ ಬಂದು ಹಾಕ್ತಾರೆ. ಈಗ ಇವ್ರು 3 ಜನ ಒಂದೇ ಅಂತಂದ್ರೆ ಹೊಸದಾಗ ಒಬ್ಬನ ಬಂದ್ರು ಅಂತಂದ್ರೆ ಸುಮ್ನೆ ಬಿಡ್ತಾರ, ಅವ್ನಿಗೆ ಸಖತ್ ಟಾರ್ಚರ್ ಕೊಡ್ತಾ ಇರ್ತಾರೆ. ಈ ತರ ಅವರು ಜೈಲಲ್ಲಿ ಇರ್ಬೇಕಾದ್ರೆ ಮತ್ತೆ ನಮ್ ಹೀರೋ ಅವ್ರ ಚಿಕ್ಕಪ್ಪ ಬಂದು ಕ್ರಿಮಿನಲ್ ನೋಡಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ. ಅವ್ರು ಹೋಗಿ ಹೇಳ್ತಾರೆ, ನಿನಗ್ ನಾನು ಇವಾಗ ಇನ್ನೊಂದು ಡೀಲಿಂಗ್ ನ ಕೊಡ್ತೀನಿ, ಇದಕ್ಕೆ ನಾನು ಇನ್ನಷ್ಟು ಅಮೌಂಟ್ ನ ಕೊಡ್ತೀನಿ. ಆ ಕಾಣಿಸ್ದಿರೋನು ಅಂದ್ರೆ ನೀನ್ ಜೈಲ್ಗೆ ಹಾಕಿದ್ಯಲ್ಲ, ಅವ್ನ್ ಬಂದ್ಬಿಟ್ಟು ಇದೇ ಜಾಗದಲ್ಲೇ ಇದ್ದಾನೆ, ನೀನ್ ಹೆಂಗಾದ್ರೂ ಮಾಡಿ ಅವ್ನ ಕೊಲೆ ಮಾಡ್ಬಿಡು, ಸೊ ನಿನ್ಗೆ ಡಬಲ್ ಅಮೌಂಟ್ ನ ಕೊಡ್ತೀನಿ, ಅಷ್ಟಿಲ್ಲ ಜೈಲಿಂದ ಕೂಡ ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ ಆಚೆ ಕಡೆ ಅಂತೆಲ್ಲ ಹೇಳಿರ್ತಾರೆ. ಆ ಕ್ರಿಮಿನಲ್ ಕೂಡ ಹೇಳ್ತಾನೆ, ಇಲ್ಲ ಇಲ್ಲ ಜೈಲಲ್ಲೆಲ್ಲ ಹೆಂಗಾತ್ರ ಕೆಲಸ ಮಾಡಕ್ಕಾಗುತ್ತೆ, ನಾನೆಲ್ಲ ಕೊಲೆ ಮಾಡಕ್ ಆಗೋದಿಲ್ಲ ಅಂದಾಗ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲ ನೋಡು ನೀನ್ ಈ ಕೆಲಸ ಮಾಡ್ಲೇಬೇಕು, ಮಾಡಿದ್ರೆ ನಿನ್ಗೆ ಹತ್ತತ್ರ 10 ಮಿಲಿಯನ್ ಅಮೌಂಟ್ ನಾನು ಕೊಡ್ತೀನಿ. ಇಷ್ಟು ಅಮೌಂಟ್ ನ ನಿನ್ ಜೀವಮಾನ ನೀನು ಕಷ್ಟಪಟ್ರೆ ಕೂಡ ದುಡಿಯಕ್ಕಾಗಲ್ಲ, ಅಸಾಲ್ಟ್ ಆಗಿ ನಿನ್ಗೆ ದುಡ್ಡು ಬರುತ್ತೆ, ನೀನ್ ಈ ಕೆಲಸನ ಮಾಡು ಅಂತ ಹೇಳಿದಾಗ ಇನ್ನಷ್ಟು ದುಡ್ಡು ಕೊಡ್ತಾರೆ ಅಂತಂದ್ರೆ ಯಾರ್ ತಾನೇ ಮಾಡದೇ ಇರ್ತಾರೆ. ಅದಕ್ಕೆ ಕ್ರಿಮಿನಲ್ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಕ್ರಿಮಿನಲ್ ಬಂದು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತಾನೆ, ನೋಡಿ ಇವಾಗ ನಮ್ಗೊಂತ್ರ ಒಂದ್ ಪ್ಲಾನ್ ಇದೆ, ಅವ್ನ ಹೆಂಗಾದ್ರೂ ಮಾಡಿ ಸಾಯಿಸ್ಬಿಡ್ಬೇಕು, ಅವಾಗ ನಮ್ಗೆ ದುಡ್ಡೆಲ್ಲ ಕೈಗೆ ಬರೋದು, ಅದರಿಂದ ಈಗ ನಾವು ಮೇಲೆ ನಡ್ಕೊಂಡು ಹೋಗ್ತೀವಲ್ಲ ಅಲ್ಲಿಂದ ಹೆಂಗಾದ್ರೂ ಮಾಡಿ ಅವನ ಕೆಳಗಡೆ ತಳ್ಬಿಡೋಣ, ಸೊ ಅವ್ನು ಸುತ್ತೋಗ್ಬಿಡ್ತಾನೆ, ನಮ್ಗೆ ದುಡ್ಡು ಕೂಡ ಬರುತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ. ಇದೆಲ್ಲ ನಮ್ ಹೀರೋಗೆ ಸ್ವಲ್ಪ ದೂರದಲ್ಲೇ ನಡ್ಕೊಂಡು ಹೋಗ್ತಿರ್ತಾನೆ. ಇದ್ರೂ ನಮ್ ಹೀರೋಗೆ ತುಂಬಾ ಕ್ಲಿಯರ್ ಆಗಿ ಇದೆಲ್ಲ ಕೇಳಿಸ್ತಾ ಇರುತ್ತೆ. ಇವರ ಪ್ಲಾನ್ ಪ್ರಕಾರನೇ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಆದ್ರೆ ನಮ್ ಹೀರೋ ಸ್ವಲ್ಪ ಹುಷಾರಾಗ್ಬಿಟ್ಟು ಇನ್ನೇನ್ ಮೇಲಿಂದ ಅವ್ನ ತಳ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ನಮ್ ಹೀರೋ ಹಂಗೆ ಒಂದು ಡೈವ್ ಹಾಕ್ಬಿಟ್ಟು ಹೆಂಗೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅವ್ರ 3 ಜನದಲ್ಲಿ ಒಬ್ಬ ಬಂದು ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಇದನ್ನೆಲ್ಲ ಈಗ ಕ್ರಿಮಿನಲ್ ಸೆಲ್ಗೆ ಹೊಸದಾಗ ಒಬ್ಬ ಬಂದಿರ್ತಾನಲ್ಲ, ಅವ್ನ್ ಗಮನಿಸ್ತಾನೆ ಇರ್ತಾನೆ. ಅವ್ನು ಹೋಗ್ಬಿಟ್ಟು ಈಗ ನಮ್ ಹೀರೋ ಹತ್ರ ಹೇಳ್ತಾನೆ, ಹಲೋ ಬಾಸ್, ನಿಮ್ಮನ್ನ ಸಾಯ್ಸಕ 3 ಜನ ಪ್ಲಾನ್ ಮಾಡ್ತಿದ್ದಾರೆ, ಸ್ವಲ್ಪ ಆದಷ್ಟು ಸೇಫ್ ಆಗಿರಿ ಬಾಸ್ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಇವಾಗ ಯಾರನ್ನ ನಂಬೋದು ಅಂತ ಗೊತ್ತಿಲ್ವಲ್ಲ, ಇವನ ಹತ್ರ ಹೆಲ್ಪ್ ಮಾಡಿರೋದ್ರಿಂದಾನೆ ನಮ್ ಹೀರೋಗೆ ಒಂದು ಒಳ್ಳೆ ಫ್ರೆಂಡ್ ಆಗ್ಬಿಡ್ತಾನೆ. ನಮ್ ಹೀರೋ ಕೇಳ್ತಾನೆ, ಪ್ಲೀಸ್ ನನ್ನ ಇದನ್ನ ಹೆಂಗಾದ್ರೂ ಮಾಡಿ ಕಾಪಾಡು, ನಾನೊಂದ್ ಪ್ಲಾನ್ ಹೇಳ್ತೀನಿ, ಅದ್ರ ಪ್ರಕಾರ ಇಬ್ರಿಗೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿದಾಗ ಅವ್ನು ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋಗೆ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ಕೊಳಕ್ ಬರುತ್ತಲ್ವಾ, ಸೊ ನೀನ್ ನನ್ಗೆ ಡೈರೆಕ್ಷನ್ಸ್ ನ ಹೇಳ್ತಾರೋ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಒಂದು ಟಾಯ್ಲೆಟ್ ಹತ್ರ ಹೋಗ್ತಾರೆ. ಯಾಕಂದ್ರೆ ಈಗ ಸದ್ಯಕ್ಕೆ 3 ಜನ ಕೂಡ ಅದೇ ಟಾಯ್ಲೆಟ್ ಅಲ್ಲೇ ಇರೋದು ಅಂತ ಹೇಳಿ ಆ ಟಾಯ್ಲೆಟ್ ಹತ್ರ ಹೋಗ್ತಾರೆ. ನಮ್ ಹೀರೋಗೆ ಹೆಲ್ಪ್ ಮಾಡ್ತಾನಲ್ಲ ಅವ್ನ ಫ್ರೆಂಡ್, ಅವ್ನ್ ಬಂದ್ಬಿಟ್ಟು ಹೊರಗಡೆನೆ ಇರ್ತಾನೆ. ತುಂಬಾನೇ ನಿಧಾನಕ್ಕೆ ಹಸ್ಕಿ ವಾಯ್ಸ್ ಅಲ್ಲಿ ಸ್ಲೋ ಆಗಿ ಲೆಫ್ಟ್ ಹೋಗು ರೈಟ್ ಹೋಗು ಅಂತ ಎಷ್ಟು ನಿಧಾನ ಕೇಳಿದ್ರೆ ಕೂಡ ನಮ್ ಹೀರೋಗೆ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ. ಅವ್ನ್ ಕೂಡ ಹಂಗೆ ಟಾಯ್ಲೆಟ್ ಒಳಗಡೆ ಹೋಗ್ತಾನೆ. ಆ ಹೊರಗಡೆ ಇರೋರೆಲ್ಲ ನಗ್ತಾ ಇರ್ತಾರೆ. ಅವ್ನ್ ಕರೆಕ್ಟ್ ಆಗಿ ನಮ್ ಹೀರೋ ಕೂಡ ಆ ಟಾಯ್ಲೆಟ್ ಒಳಗಡೆ ಆ ಕಿಲ್ಲರ್ ಕುತ್ಕೊಂಡಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಬೇಕಂತಾನೆ ಇವನೇ ವಾಶ್ರೂಮ್ ಒಳಗಡೆ ಹೋದಾಗ ಅವ್ನ್ಗೆ ಸಖತ್ ನಗು ಬರುತ್ತೆ. ಪರವಾಗಿಲ್ವೇ, ನಾನ್ ಇವನ್ನ ಸಾಯಿಸ್ಬೇಕು ಅಂತ ನೋಡಿದ್ರೆ ಕುರಿ ತಾನಾಗಿ ಹುಲಿ ಬೋನ್ ಒಳಗಡೆ ಬರ್ತಿದಲ್ಲ ಅಂತ ಖುಷಿ ಆಗ್ತಾನೆ. ಆದ್ರೆ ನಮ್ ಹೀರೋಗೆ ಪ್ಲಾನ್ ಇಲ್ದೆ ಏನಾದ್ರು ಬಂದಿರ್ತಾನ. ನಮ್ ಹೀರೋ ಸಕ್ಕದಾಗ ಒಂದ್ ಪ್ಲಾನ್ ಮಾಡಿರ್ತಾನೆ. ಅವನೇ ಬೇಕಂತ ಒಳಗಡೆ ಬಂದವನು ಡೋರ್ ನ ಲಾಕ್ ಮಾಡ್ಬಿಟ್ಟು ಅವ್ನ ಹತ್ರ ಒಂದು ಹಗ್ಗನ ಎತ್ತಿ ಮೇಲೆ ಯಾವ್ದೋ ಒಂದು ಪೈಪ್ ಹಾಕ್ಬಿಟ್ಟು ಅವ್ನಿಗೆ ಅವನೇ ನೇಣ್ ಹಾಕೋಣೋ ತರ ಮಾಡಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಹೊರಗಡೆ ಇರೋ ಫ್ರೆಂಡ್ ಕೂಡ ಓಡೋಗ್ಬಿಟ್ಟು ಅಲ್ಲಿರೋ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬರ್ತಾನೆ. ಇಲ್ಲಿ ನೋಡಿ ಅವರೆಲ್ಲ ಸೇರಿ ನಮ್ ಫ್ರೆಂಡ್ ನ ಸಾಯಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿರೋ ಆಫೀಸರ್ಸ್ ನ ಕೂಡ ಕರ್ಕೊಂಡ್ ಬಂದ್ಬಿಟ್ಟ. ಇವಾಗ ಬಂದು ಡೈರೆಕ್ಟ್ ಆಗಿ ನೋಡೋರ್ಗೆ ಏನ್ ಅನ್ಸುತ್ತೆ, ಇವನತನೇ ಸಾಯಿಸ್ತಾ ಇರೋ ತರ ಅನ್ಸುತ್ತೆ. ಹೆಂಗೋ ಫ್ರೇಮ್ ಮಾಡಿ ಇವನನ್ನ ಸಿಕ್ಕಾಕ್ಸಿದ್ದಾಯ್ತು. ಪೊಲೀಸ್ ಅವ್ರು ಕೂಡ ಅವ್ನಿಗೆ ಸರಿಯಾಗಿ ಚೆನ್ನಾಗಿ ಜಾಡಿಸ್ಬಿಟ್ಟು ಎತ್ಕೊಂಡೋಗಿ ಸಪರೇಟ್ ಆಗಿ ಹಾಕಿ ಇನ್ನೊಂದ್ಸತಿ ನೀನ್ ಹೀರೋ ತಂಟೆಗೆ ಹೋದ್ರೆ ಅಷ್ಟೇ, ಅವ್ನು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಹಾಕಿ ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಬೆದರ್ಸ್ಬಿಟ್ಟು ಹೋಗ್ತಾರೆ. ಅದು ಸ್ವಲ್ಪ ತಾದ್ಮೇಲೆ ನಮ್ ಹೀರೋನ ಹೋಗ್ಬಿಟ್ಟು ಅವನ್ನ ಮೀಟ್ ಮಾಡ್ಬಿಟ್ಟು ಹೇಳ್ತಾರೆ, ನನಗೆ ಗೊತ್ತು ನೀನ್ ಇದನ್ನ ಬೇರೆ ಯಾರೋ ಹೇಳಿ ಮಾಡ್ತಾ ಇರೋದು ಅಂತ, ನನ್ ಮೇಲೆ ನಿನ್ಗೇನಿರುತ್ತೆ ದ್ವೇಷ ಇದ್ರೂನು ಯಾರು ಏನು ಅಂತ ನನ್ನ ಹತ್ರ ನಿಜ ಹೇಳ್ಬಿಡು, ನಾನು ನಿನ್ಗೆ 20 ಮಿಲಿಯನ್ ಗಿಂತ ಮೇಲೆನೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ನ್ ಬಂದು ನಮ್ ಹೀರೋ ಮೇಲೆ ಕೂಗಾಡ್ಬಿಡ್ತಾನೆ, ಇಲ್ಲ ಆಗಲ್ಲ ನಾನು ಅಂತೆಲ್ಲ ಹೇಳಕ್ಕಾಗಲ್ಲ, ನೀನ್ ಫಸ್ಟ್ ಜಾಗ ಖಾಲಿ ಮಾಡು ಅಂತ. ನಮ್ ಹೀರೋ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಹಂಗೆ ಒಂದ್ 2-3 ದಿನ ಹೋಗುತ್ತೆ. ಅವ್ನ್ ತುಂಬಾನೇ ಸಿಕ್ಕಾಗ್ಬಿಟ್ಟಿರ್ತಾನೆ ಕಿಲ್ಲರು. ಯಾಕಂದ್ರೆ ಅವ್ನ್ ಕೂಡ ಅವತ್ತು ಲ್ಯಾಬ್ ಹತ್ರ ಇದ್ದ ಅಲ್ವಾ, ಮೋಸ್ಟ್ಲಿ ವೈರಸ್ ಅವ್ನಿಗೂ ಸ್ಪ್ರೆಡ್
ಅಡ್ಡಾದಂಗಿದೆ. ಈಗ ಪ್ರೆಸೆಂಟ್ ವ್ಯಾಕ್ಸಿನೇಟೆಡ್ ಆಗಿರೋದಂತಂದ್ರೆ ನಮ್ ಹೀರೋ ತಾನೆ, ಆ ಲ್ಯಾಬ್ ಒಳಗಡೆ ಸೇಫ್ ಆಗಿ ಬಂದಿರೋದೇ ನಮ್ ಹೀರೋ ತಾನೆ, ಅದರಿಂದ ಅವನ ಹತ್ರನೇ ಮೆಡಿಸಿನ್ ಇರುತ್ತೆ ಅಂತ ಕೇಳಿ ಇವ್ನು ಹೋಗ್ಬಿಟ್ಟು ಕೇಳ್ಕೊಳ್ತಾನೆ, ದಯವಿಟ್ಟು ನಾನು ಹೆಂಗಾದ್ರೂ ಮಾಡಿ ಕಾಪಾಡು, ನನಗೆ ಕೂಡ ವೈರಸ್ ಅಟ್ಯಾಕ್ ಆಗ್ಬಿಡಿದೆ ಅಂತ ಅನಿಸ್ತದೆ, ಇನ್ ಸ್ವಲ್ಪ ದಿನನೇ ನಾನು ಬದುಕಿರೋದು, ಪ್ಲೀಸ್ ನನ್ನ ಕಾಪಾಡು ಅಂತ ಕೇಳಿದಾಗ ನಮ್ ಹೀರೋ ತುಂಬಾನೇ ಕೋಪ ಪಡ್ತಾನೆ. ನೀನ್ ಮಾತ್ರ ನನಗೆ ಹೆಲ್ಪ್ ಮಾಡಲ್ಲ, ನಾನ್ ಮಾತ್ರ ನಿನ್ಗೆ ಹೆಲ್ಪ್ ಮಾಡ್ಬೇಕಾ, ನೀನೆಲ್ಲ ದುಡ್ಡಿಗೆ ಆಸೆ ಪಟ್ಟು ಕೆಲಸ ಮಾಡೋ ಅಂತಾನೆ, ಇನ್ನೇನಕ್ ನಾನು ನಿನ್ಗೆ ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ನ್ ಬಂದು ಕಾಲ್ಗೆ ಬಿದ್ದೋಗ್ಬಿಡ್ತಾನೆ, ದಯವಿಟ್ಟು ನನ್ಗೆ ಕಾಪಾಡಿ, ನಾನು ಎಲ್ಲ ನಿಜನೂ ಹೇಳ್ಬಿಡ್ತೀನಿ ಅಂತ. ಇದಕ್ಕೆಲ್ಲ ಕಾರಣ ನಿಮ್ ಚಿಕ್ಕಪ್ಪನೇ ನಿಮ್ ಚಿಕ್ಕಮ್ಮನ ಕೂಡ ಸಾಯಿಸಿದ್ದು, ಅವರೇ ಸಾಯಿಸ್ಬಿಟ್ಟು ಆ ಅಪವಾದನ ನಾನ್ ಹಾಕೊಂಡು ಈ ತರ ಜೈಲಿಗೆ ಬಂದು ನಿಮ್ಮನ್ನ ಸಾಯಿಸಿದ್ರೆ ಕೂಡ ನನ್ಗೆ ಇಷ್ಟೆಲ್ಲ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಆಸೆ ತೋರಿಸಿದ್ರೆ ನಾನು ಈ ಕೆಲಸ ಮಾಡಿದೆ, ದಯವಿಟ್ಟು ನನ್ನ ಕಾಪಾಡು ಅಂತ ಹೇಳಿ ತುಂಬಾನೇ ಕೇಳ್ಕೊಳ್ತಾನೆ. ಅವಾಗ್ಲೇ ನಮ್ ಹೀರೋಗೆಲ್ಲ ಅರ್ಥ ಆಗೋದು, ಯಾಕಂದ್ರೆ ಎಷ್ಟು ದಿನ ಅವ್ನ್ ಬಂದು ಅವ್ರ ಚಿಕ್ಕಮ್ಮ ಮೇಲೆ ತಪ್ಪಾಗಿ ತಿಳ್ಕೊಂಡಿದ್ದ ತಾನೆ, ನಮ್ ಚಿಕ್ಕಮ್ಮನೇ ನಮ್ಮ ಅಮ್ಮನ ಸಾಯಿಸಿದ್ದು ಅಂತ ಹೇಳಿ. ಇವಾಗ ನಿಜ ನಮ್ ಹೀರೋಗೆಲ್ಲ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಕಿಲ್ಲರ್ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ನನ್ನ ಹತ್ರ ಅವರು ಡೀಲಿಂಗ್ ಮಾತಾಡ್ಬೇಕಾದ್ರೆ ನಿನಗೆ ಆಪರೇಷನ್ ಮಾಡಿದ್ರೆ ಕಣ್ಣು ಬರುತ್ತೆ ಅನ್ನೋ ವಿಷಯ ಕೂಡ ಮಾತಾಡ್ಕೊಂಡ್ರು, ನಾನು ಅದನ್ನ ಕೇಳಿಸ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ, ಯಾಕಂದ್ರೆ ಅವತ್ ಬಂದು ಹಾಸ್ಪಿಟಲ್ ಡಾಕ್ಟರ್ ಅವರು ಇನ್ಮೇಲೆ ನಿನ್ ಕಣ್ಣು ಬರಲ್ಲ ಅಂತ ಹೇಳಿದ್ರು, ಬಟ್ ನನಗೆ ಕಣ್ಣು ಬರುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದೇ ಟೈಮಲ್ಲಿ ಅವನಿಗೆ ವೈರಸ್ ಅಟ್ಯಾಕ್ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ, ಸೊ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಈಗ ಇನ್ಫೆಕ್ಟ್ ಆಗಿರೋರ್ ಪಕ್ಕದಲ್ಲೇ ಒಬ್ರು ಇದ್ರು ಅಂತಂದ್ರೆ ಅವ್ರನ್ನ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರಲ್ವಾ, ಸೊ ನಮ್ ಹೀರೋನ ಮತ್ತೆ ಕಿಲ್ಲರ್ನ ಇಬ್ಬರನ್ನು ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹತ್ರ ಹಾಸ್ಪಿಟಲ್ ಹೋದ್ಮೇಲೆ ಹಾಸ್ಪಿಟಲ್ ಬಾಗ್ಲಲ್ಲೇ ನಮ್ ಹೀರೋ ಅವ್ರ ಚಿಕ್ಕಪ್ಪ ನಿಂತ್ಕೊಂಡಿರ್ತಾನೆ. ಅವನು ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾನೆ, ನಿಮ್ ಚಿಕ್ಕಮ್ಮನ ಕೂಡ ಸಾಯಿಸ್ಬಿಟ್ಟಲ್ಲೋ, ಈಗ ನನ್ನ ಫ್ಯಾಮಿಲಿಯಲ್ಲಿ ಇರೋದಂದ್ರೆ ನೀನ್ ಒಬ್ನೇ ಕಣೋ, ನೀನಾದ್ರೂ ಹುಷಾರಾಗಿರ್ಬೇಕು ಅಂತ ಹೇಳಿ ತುಂಬಾನೇ ಓವರ್ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇರ್ತಾನೆ. ಬಟ್ ಅವ್ರ ಚಿಕ್ಕಪ್ಪ ಎಷ್ಟು ಕೆಟ್ಟವರು ಅಂತ ನಮ್ ಹೀರೋಗೆ ಇವಾಗ ಗೊತ್ತಾಗೋಯ್ತಲ್ವಾ. ಇದ್ರೂ ನಮ್ ಹೀರೋ ಅವ್ನ ಮುಂದೆ ಏನು ತೋರಿಸ್ಕೊಳ್ಳೋದಿಲ್ಲ, ಒಳಗಡೆ ಟ್ರೀಟ್ಮೆಂಟ್ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೊಸದಾಗ ಒಂದು ಲಾಯರ್ ನ ಅಪಾಯಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೆಂಗೋ ಒಂದು ಲಾಯರ್ ನ ಕೂಡ ಕರ್ಸ್ಕೊಂಡು ಆ ಲಾಯರ್ ಹತ್ರ ಎಲ್ಲ ನಿಜ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ನಮ್ ಚಿಕ್ಕಪ್ಪನೇ, ಫಸ್ಟ್ ಅವ್ರನ್ನ ವಿಚಾರಣೆ ಮಾಡಿ ಅವ್ರನ್ನ ಜೈಲಲ್ಲಿ ಹಾಕಿ ಅಂತೆಲ್ಲ ಹೇಳ್ತಾ ಇದ್ರೆ ಅದೇ ಟೈಮ್ಗೆ ಅವ್ರ ಚಿಕ್ಕಪ್ಪ ಕೂಡ ಅಲ್ಲಿ ಬಂದಿರ್ತಾರೆ. ಆ ಲಾಯರ್ ನ ಕರೀತಾರೆ ಮಾತಾಡ್ಬೇಕು ಅಂತ. ಅದರಿಂದ ಲಾಯರ್ ಕೂಡ ಎದ್ದೋದಾಗ ಅಲ್ಲಿರೋ ಪೊಲೀಸ್ ಹತ್ರ ಹೀರೋ ಹೇಳ್ತಾನೆ, ಸ್ವಲ್ಪ ಡೋರ್ ನ ಓಪನ್ ಅಲ್ಲಿ ಇಟ್ಟಿರಿ, ನನಗೆ ಸ್ವಲ್ಪ ಗಾಳಿ ಆಡ್ಬೇಕು ಅಂತ ಹೇಳಿದಾಗ ಆ ಪೊಲೀಸರು ಕೂಡ ಡೋರ್ ನ ಓಪನ್ ಅಲ್ಲಿ ಇಟ್ಟಿರ್ತಾರೆ. ಅವಾಗ ತಾನೆ ಹೊರಗಡೆ ಇರೋರು ಏನ್ ಮಾತಾಡ್ಕೊಳ್ತಾರೆ ಅಂತ ನಮ್ ಹೀರೋಗ್ ಅವಾಗ ತಾನೆ ಕೇಳಿಸೋದು, ಅದರಿಂದ ಡೋರ್ ನ ಓಪನ್ ಅಲ್ಲೇ ಇಟ್ಟಿರ್ತಾರೆ. ಆ ಲಾಯರ್ ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ, ನಿಮ್ಮ ಅಳಿಯನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ಯಾಕೋ ನಿಮ್ಮನ್ನ ವಿಚಾರಣೆ ಮಾಡಿ ನಿಮ್ದೇ ಎಲ್ಲ ತಪ್ಪು ಅಂತ ಹೇಳ್ತಿದ್ದಾರೆ, ಏನ್ ವಿಷಯ ಅಂತ ಕೇಳಿದಾಗ ಅಲ್ಲಿ ಕೂಡ ಅಪ್ಪ ಭಯಂಕರವಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಹೌದು, ನಮ್ಮ ಅಳಿಯನ್ಗೆ ಈ ತರ ತಲೆಗೆ ಏಟ್ ತಗಲ್ಬಿಡ್ತು, ಅದರಿಂದ ಅವ್ನ ಕಣ್ಣು ಕೂಡ ಕಾಣಿಸ್ದೇ ಆಗ್ಬಿಡ್ತು, ಸಮೀಪವಾಗಿ ಅವ್ರ ಅಪ್ಪ ಅಮ್ಮ ಕೂಡ ತೀರೋದ್ರು, ಇವಾಗ ರೀಸೆಂಟ್ ಆಗಿ ಅವ್ರ ಚಿಕ್ಕಮ್ಮ ಕೂಡ ತೀರೋದ್ರು, ಅದರಿಂದ ಅವ್ನಿಗೆ ತುಂಬಾನೇ ಮನ್ಸಿಗೆ ನೋವಾಗಿದೆ ಅಂತ ಕಾಣಿಸುತ್ತೆ, ಅದರಿಂದನೇ ಸ್ವಲ್ಪ ಮೆಂಟಲ್ ಆಗಿ ಆಡ್ತಿದ್ದಾನೆ, ಅವನನ್ನ ನಾವು ಈ ತರ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ಅನ್ಕೊಂಡಿದೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಮ್ ಹೀರೋಗಂತೂ ಏನ್ ಮಾಡೋದಂತ ಗೊತ್ತಿಲ್ಲ. ಅಯ್ಯೋ ಈ ಪಾಪಿ ನನ್ ಮಗ ಏನೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾನೆ, ಅವನ ನಂಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಿದ್ದಾರೆ. ಇದ್ರೂ ಹ್ಯಾಂಡ್ ಕಫ್ ನ ಹಾಕ್ಬಿಟ್ಟಿರ್ತಾರೆ ಬೆಡ್ಗೆ, ಅಲ್ಲಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಅವತ್ತು ನೈಟ್ ನಮ್ ಹೀರೋ ಮಲಗಿರ್ಬೇಕಾದ್ರೆ ಯಾರೋ ಬಂದು ನಮ್ ಹೀರೋನ ಅಲ್ಲಿಂದ ಎಸ್ಕೇಪ್ ಮಾಡ್ತಿದ್ದಾರೆ, ಬೇರೆ ಯಾರು ಅಲ್ಲ ಅವ್ರ ಚಿಕ್ಕಮ್ಮ ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ ಲೀ ಅಂತ ಹೇಳ್ಬಿಟ್ಟು ಅವ್ರು ಬಂದು ನಮ್ ಹೀರೋನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಮಾಡಿಸ್ಬೇಕು ಅಂತ ಸ್ಲೋವಾಗಿ ಅಲ್ಲಿಂದ ಕಾರ್ ವರ್ಗೂ ಕರ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಅದನ್ನ ಪೊಲೀಸರು ನೋಡ್ಬಿಟ್ರು, ಇವ್ರ ಕಾರ್ನ ಚೇಸ್ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಈ ವಿಷಯನ ನಮ್ ಹೀರೋ ಅವ್ರ ಚಿಕ್ಕಪ್ಪ ಕೂಡ ಹೇಳ್ಬಿಡ್ತಾರೆ. ಅವರು ಕೂಡ ಸಖತ್ ಶಾಕ್ ಆಗುತ್ತೆ, ಯಾರಪ್ಪ ಹೀರೋನ್ ಇಲ್ಲಿಂದ ತಪ್ಪಿಸ್ತಾ ಇರೋದು ಅಂತ. ಇದ್ರೂ ಅವ್ರು ಒಂದ್ ಕಡೆ ನಮ್ ಹೀರೋನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವ್ರ ಕಾರ್ ಪೊಲೀಸರಿಗೆ ಗೊತ್ತಾಗೋಯ್ತಲ್ವಾ ಎಲ್ಲಿ ಹೀರೋನ ಹಿಡಿದ್ ಬಿಡ್ತಾರ ಅಂತ ಹೇಳಿ ಆ ಕಾರ್ ಡ್ರೈವರ್ ಬಂದು ನಮ್ ಹೀರೋನ ದಯವಿಟ್ಟು ನೀವು ಇಲ್ಲೇ ಇಳ್ಕೊಂಡ್ಬಿಡಿ, ಇಲ್ಲಿಂದ ಯಾವ್ದಾದ್ರು ಟ್ಯಾಕ್ಸಿನ ಹಿಡ್ಕೊಂಡು ನೀವು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡಿ, ಇಲ್ಲಿ ಮಾತ್ರ ನಿಂತ್ಕೊಂಡಿರ್ಬೇಡಿ ಅಂತ ಹೇಳಿ ಆ ಕಾರೋನ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಯಾವ ಕಡೆ ಹೋಗೋದು ಪಾಪ ಅವ್ನಿಗೆ ಕಣ್ ಬೇರೆ ಕಾಣಿಸ್ತಾ ಇಲ್ಲ, ಹೆಂಗೋ ಒಂದು ಟ್ಯಾಕ್ಸಿಗೋಸ್ಕರ ನಿಂತಿರ್ಬೇಕಾದ್ರೆ ನಮ್ ಹೀರೋ ಅಲ್ಲಿ ನಿಂತಿರೋದನ್ನ ಅವ್ರ ಚಿಕ್ಕಪ್ಪನೇ ನೋಡ್ಬಿಡ್ತಾನೆ. ಇನ್ ಇವ್ರ ಕಾರೇ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಸ್ಲೋವಾಗಿ ನಮ್ ಹೀರೋನ ಆ ಟ್ಯಾಕ್ಸಿ ಕೂಡ ಹತ್ತಿಸ್ಕೊಂಡ್ಬಿಡ್ತಾರೆ. ಬಟ್ ನಮ್ ಹೀರೋಗೆ ಇನ್ನೂ ಗೊತ್ತಿಲ್ಲ ಅವ್ನ ಹತ್ತಿರೋದು ಅವ್ರ ಚಿಕ್ಕಪ್ಪ ಗಾಡಿಯಲ್ಲೇ ಅಂತ ಹೇಳಿ. ಆದ್ರೆ ಇದನ್ನ ಬಂದು ಲೀ ಅನ್ನೋಳು ನೋಡ್ಬಿಡ್ತಾಳೆ. ಅವಳು ಬಂದು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಏ ಲೂಸು, ನೀನ್ ಹತ್ತಿರೋದೇ ನಿಮ್ ಚಿಕ್ಕಪ್ಪ ಗಾಡಿಯಲ್ಲಿ, ಫಸ್ಟ್ ಅಲ್ಲಿಂದ ಇಳಿದ್ಬಿಡು, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ರೆ ನಮ್ ಹೀರೋಗೆ ಹೆಂಗ್ ತಪ್ಪಿಸ್ಕೊಳಕಾಗುತ್ತೆ. ಆದ್ರೆ ಇಲ್ಲಿ ನಮ್ ಹೀರೋ ಅವ್ರ ಚಿಕ್ಕಪ್ಪಗಂತೂ ಸಖತ್ ಖುಷಿ ಆಗ್ತಾ ಇರುತ್ತೆ, ಲಡ್ಡು ತಾನಾಗೆ ಬಂದು ಬಾಯಿಗೆ ಬಿದ್ರೆ ಯಾರಕ್ ತಾನೇ ಇಷ್ಟ ಆಗಲ್ಲ ಅನ್ನೋ ತರ ಕೂತಿರ್ತಾರೆ. ಆದ್ರೆ ಲೀ ಹೆಂಗಾದ್ರೂ ಮಾಡಿ ನಮ್ ಹೀರೋನ ಕಾಪಾಡ್ಬೇಕು ಅಂತ ಹೇಳಿ ಅವ್ರ ಕಾರ್ ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೊಡ್ಡ ಹೈಟ್ ಆಗಿರೋ ಬ್ರಿಡ್ಜ್ ಹತ್ರ ಆ ಲೀನೆ ಅವ್ಳ ಕಾರ್ನ ಎತ್ಕೊಂಡೋಗಿ ಅಡ್ಡ ಹಾಕಿ ಹೆಂಗೋ ನಮ್ ಹೀರೋನ ಅಲ್ಲಿಂದ ತಪ್ಪಿಸ್ಬೇಕು ಅಂತ ನೋಡ್ತಾಳೆ. ಬಟ್ ಇದುವರೆಗೂ ಅವ್ನಿಗೆ ಗೊತ್ತಿಲ್ಲ ಅಲ್ಲಿ ಕಾಪಾಡಕ್ ಬಂದಿರೋದು ಲೀ ಅಂತ. ಯಾರೋ ಅವಳು ಏನಕ್ಕೆ ಇತರ ಬಂದಿದ್ದಾಳೆ, ಫಸ್ಟ್ ಅವಳನ್ನ ಹಿಡೀರಿ ಅಂತ ಹೇಳಿ ಎಲ್ಲರೂ ಅವಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅವಳು ಹೆಂಗೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಆ ಗ್ಯಾಪ್ ಅಲ್ಲಿ ನಮ್ ಹೀರೋ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಪಾಪ ಕಣ್ ಕಾಣಿಸ್ದಿರೋನ್ ಎಲ್ಲೂ ಅಂತ ಹೋಗ್ತಾನೆ. ಅವ್ರ ಚಿಕ್ಕಪ್ಪ ಕೂಡ ಹಿಡಿದ್ ಬಿಟ್ರು, ಬ್ರಿಡ್ಜ್ ಎಜ್ಜಲ್ಲೇ ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ಅಷ್ಟೇ ಕಣೋ ನಿನ್ ಕತೆ ಮುಗೀತು, ನಿಮ್ ಅಪ್ಪ ಅಮ್ಮ ಕೂಡ ಸತ್ತೋದ್ರು, ಹೆಂಗೋ ನಿಮ್ ಚಿಕ್ಕಮ್ಮ ಕೂಡ ಸತ್ತೋದ್ಲು, ಇನ್ ಸ್ವಲ್ಪ ಹೊತ್ತಲ್ಲಿ ನೀನು ಸತ್ತೋಗ್ತೀಯಾ, ನೀನ್ ಆಸ್ತಿ ಎಲ್ಲ ನನ್ ಪಾಲೆ ಆಗೋದು ಅಂತ ಹೇಳಿ ತುಂಬಾನೇ ಒಂಥರ ವಿಲನ್ ತನವಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗೂ ತುಂಬಾನೇ ಕೋಪ ಬರುತ್ತೆ. ಈಗ ಸದ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ನೀವು ಸಂತೋಷ ಪಡ್ಬೇಡಿ, ಆದ್ರೆ ಒಂದಲ್ಲ ಒಂದಿನ ನಾನ್ ಮತ್ತೆ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಮೇಲೆ ಹೈಟ್ ಆಗಿರೋ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದೇ ಬಿಟ್ಟ. ಹೆಂಗವ್ರ ಚಿಕ್ಕಪ್ಪ ಕೂಡ ಹಿಡಿಬೇಕು ಅಂತ ನೋಡ್ತಾರೆ, ಅದನ್ನ ಮೇಲಿಂದ ಕೆಳಗಡೆ ನೀರಲ್ಲಿ ಜಿಗಿದ್ ಬಿಡ್ತಾನೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಇನ್ನು ಮುಂದೆ ಬರ್ತಾ ಬರ್ತಾ ತುಂಬಾನೇ ಚೆನ್ನಾಗಿರುತ್ತೆ ಸೀರೀಸ್, ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಈಗಿರೋ ನಮ್ ಹೀರೋ ಮುಂದಕ್ಕೆ ಹೀರೋ ತರ ಇರೋದಿಲ್ಲ, ಅವ್ನ್ ಯಾವ ತರ ಬರ್ತಾನೆ ಅಂತ ಇನ್ನು ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡ್ಬಿಡಿ. ಇವತ್ತಿನ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.